ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹನುಮದ್ಭೀಮಮಧ್ವಾಂತರ್ಗತ ರಾಮಕೃಷ್ಣ ವೇದೋ ವ್ಯಾಸಾತ್ಮಕ ಲಕ್ಷ್ಮೀ ಹಯಗ್ರೀವಾಯ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಯಂ ಬ್ರಹ್ಮಾ ವರುಣೇಂದ್ರ ರುದ್ರಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ. ಧ್ಯಾನಾವಸ್ಥಿತತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃಸುರಾಸುರಗಣಾಃ. ದೇವಾಯ ತಸ್ಮೈ ನಮಃ. ಸೃಷ್ಟ್ಯಸ್ಥಿತ್ಯಪ್ಯೇಹ ನಿಯತಿದಿಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾದಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋ ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷೋ ವ್ಯಪೇತಃ ಪೂರ್ಣಾನಂದಾವ್ಯಯೋ ಯಃ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಜನ್ಮಾದ್ಯಸ್ಯೇತೋನ್ಮಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಜಾಡ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾತ್ ಭವೇತ್ ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುಃ ಜಾಯತೆ ಪ್ರಾಜ್ಞಮೂಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಆಪಾದಮೂಲಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶತ್ ವರ್ಷ ಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯ ಸುಧಾರತಾನ್. ವೇದೇಶ ಮುನಿಸತ್ಪಾದ ಸೇವಾ ಸಂಪ್ರಾಪ್ತ ವೈಭವಾನ್ ಯಾದವಾರ್ಯಾನ್ ವರಸುಧಾ ಟೀಕಾಕಾರಾನ್ ವಯಂ ನುಮಃ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವೈಷ್ಣವಹೃದಯಾಃ ತಾನ್ ನಮಸ್ತೆ ಗುರುನ್ ಮಮ. ಬುಧೈರಪಿ ಸುದುರ್ಬೋಧೆ ಗ್ರಂಥೆ ಯನ್ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ. ಗುರುಪಾದರಜಕಣಾಃ ಲೌಕಿಕಫಲಲಕ್ಷಣಾಮೃತದೋಹಿನೀಂ ಗುರುವನುಗ್ರಹ ರೂಪಾಂ ತಾಂ ಕಾಮಧೇನುಮುಪಾಸ್ಮಹೇ. ಶುಭಾನ್ ಧ್ಯಾಯಂತೆ ಕಾಮಾನ್ ಗುರುದೇವ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ. ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀಪಾದಪಂಕಜೇ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚಕ್ಷೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನಪಟುತರೆ ಪುರುಷಾರ್ಥಾದ್ಯಖಿಲಾರ್ಥಸಾಧನೀಭೂತೆ. ಶ್ರೀಮದ್ಭಾಗವತೆ ಪ್ರಥಮಸ್ಕಂದೇ ಅದ್ಯ ಕಥಾ ಪ್ರಸಕ್ತೌ ಸತಿ ಪೂರ್ವಕಿಂಚಿತ್ ಪ್ರಸಕ್ತ ಪ್ರಮೇಯಾನುವಾದಃ. ಹರಿ ಓಂ ಹರಿ ಓಂ ಹರಿ ಓಂ. ಪರಮ ಪವಿತ್ರವಾದಂತಹ ದಿವಸ. ಪ್ರಥಮ ಏಕಾದಶಿ, ಚಾತುರ್ಮಾಸ್ಯದ ಮೊದಲನೆಯ ದಿವಸ. ಈ ಪ್ರಥಮ ಏಕಾದಶಿ ದಿವಸ ತಪ್ತ ಮುದ್ರಾಧಾರಣೆಯನ್ನ ಮಾಡಿಕೊಂಡು
ಚಾತುರ್ಮಾಸ್ಯವನ್ನ ಮಾಡೋದಕ್ಕೆ ಮೊದಲಿಗೆ ಮಾನಸಿಕವಾಗಿ ದೈಹಿಕವಾಗಿ ಪವಿತ್ರರಾಗಿ ವ್ರತವನ್ನ ಧಾರಣೆ ಮಾಡತಕ್ಕಂಥದ್ದು. ಶಯನ್ಯಾಂ ಚೈವ ಬೋಧಿನ್ಯಾಂ ಚಕ್ರತೀರ್ಥೆ ತಥೈವ ಚ ಶಂಖ ಚಕ್ರ ವಿಧಾನೇನ ವಹ್ನಿಪೂತೋ ಭವೇನ್ನರಃ. ಶಯನಿ ಏಕಾದಶಿ ಅಂತ ಹೇಳಿ ಈ ಏಕಾದಶಿಗೆ ಹೆಸರು. ಭಗವಂತ ಇವತ್ತಿನಿಂದ 4 ತಿಂಗಳ ಕಾಲ ತಾನು ಯೋಗ ನಿದ್ರಾವನ್ನ ಅನುಷ್ಠಾನ ಮಾಡ್ತಾನೆ. ಯೋಗ ನಿದ್ರೆಯಲ್ಲಿ ಭಗವಂತ ತಾನು ಮಲಗುತ್ತಾನೆ. ಹೀಗಾಗಿ ಈ ಏಕಾದಶಿಯನ್ನ ಶಯನಿ ಏಕಾದಶಿ ಅಂತ ಕರೀತಾ ಇದ್ದಾರೆ. ಇವತ್ತಿನ ದಿವಸ ಶಂಖಚಕ್ರ ಮುದ್ರೆಗಳನ್ನ ಸುದರ್ಶನ ಹೋಮವನ್ನ ಮಾಡಿ, ಆ ಸುದರ್ಶನ ಹೋಮದಲ್ಲಿ ಸಂಸ್ಕೃತವಾದಂತಹ ಅಗ್ನಿಯಲ್ಲಿ ಆ ಮುದ್ರೆಗಳನ್ನ ತಪ್ತ ಮಾಡಿ ಅದನ್ನ ದೇಹದ ಮೇಲೆ ಗುರುಗಳ ಹಸ್ತದಿಂದ ಹಾಕಿಸಿಕೊಳ್ಳಬೇಕು. ಶಂಖಚಕ್ರ ವಿಧಾನೇನ ವಹ್ನಿಪೂತೋ ಭವೇನ್ನರಃ. ವೇದಗಳು ಒಂದು ಮಾತನ್ನ ತಿಳಿಸುತ್ತೆ. ಅತಪ್ತತನುನ್ನತದಾಮೋ ಅಶ್ನುತೆ ಶ್ರುತಾಸ ಇದ್ವಂತ ತತ್ವಮಾಶತ. ಈಗ ಮೋಕ್ಷ ಸಿಗಬೇಕಾದ್ರೆ ಯಾರಿಗೆ ಮೋಕ್ಷ ಸಿಗ್ತದೆ ಅಂತಂದ್ರೆ ಅತಪ್ತತನು, ಯಾರು ತಪ್ತತನು ಆಗೋದಿಲ್ಲ, ಯಾರು ಗುರುಗಳ ಹಸ್ತದಿಂದ ತಪ್ತ ಮುದ್ರಾ ಧಾರಣೆಯನ್ನ ಮಾಡಿಸಿಕೊಳ್ಳೋದಿಲ್ಲ, ಅವರಿಗೆ ವೈಷ್ಣವ ದೀಕ್ಷೆ ಮತ್ತೆ ಭಗವಂತನಲ್ಲಿ ಶ್ರದ್ಧಾ, ದೇವರ ಜ್ಞಾನ ಇದು ಆಗೋದಿಲ್ಲ. ಹೀಗಾಗಿ ಮೊದಲಿಗೆ ತಪ್ತ ಶಂಖಚಕ್ರಗಳ ಧಾರಣೆಯನ್ನ ಮಾಡಿಕೊಳ್ಳಬೇಕು. ಇದನ್ನೇ ದಾಸರಾಯರು ಕೂಡ ಹೇಳ್ತಾರೆ. ಪದುಮನಾಭನ ಚಿಹ್ನೆಯನ್ನು ಧರಿಸಿಕೊಂಡು ಮೆರೆಯಿರೋ, ಯಮನ ಭಟರು ನೋಡಿ ಅಂಜಿ ಅಡವಿ ಪೋಪರು. ಪದುಮನಾಭನ ಚಿಹ್ನೆ, ಭಗವಂತನ ಚಿಹ್ನೆ. ಈ ಯಾವ ದೇಹ ಏನಿದೆ ಇದು ರಥ. ಈ ರಥದಲ್ಲಿ ಭಗವಂತ ಕುಳಿತಿದ್ದಾನೆ ಎಂಬ ಅನುಸಂಧಾನವನ್ನ ನಾವು ಯಾವಾಗೂ ಮಾಡಬೇಕು. ವಿಷ್ಣುವಿನ ರಥ, ವಿಷ್ಣುವಿನ ರಥವಾದ್ದರಿಂದ ಆ ರಥಕ್ಕೆ ಶಂಖ ಚಕ್ರ ಗದ ಪದ್ಮ ಇವೆಲ್ಲವೂ ಕೂಡ ವಿಷ್ಣುವಿನ ಚಿಹ್ನೆಗಳು. ಈ ದೇಹಕ್ಕೆ ಆ ಎಲ್ಲ ಚಿಹ್ನೆಯನ್ನ ಹಾಕಿಕೊಂಡ್ರೆ ಈ ದೇಹ ವಿಷ್ಣುವಿನ ಅಧೀನವಾದಂತಹ ದೇಹ ಅನ್ನುವ ಅನುಸಂಧಾನ ಬರ್ತದೆ. ನಾನು ವೈಷ್ಣವ ಅನ್ನುವಂತಹ ಅನುಸಂಧಾನ ಬರ್ತದೆ. ಹೀಗಾಗಿ ಆ ಮುದ್ರೆಗಳನ್ನ ಧಾರಣೆ ಮಾಡಬೇಕು. ಯಮನ ಭಟರು ಯಾರು ವೈಷ್ಣವರಿದ್ದಾರೆ ಅವರ ಲಾಂಛನಗಳನ್ನ, ಶಂಖಚಕ್ರ ಗದಾ ಪದ್ಮಗಳ ಚಿಹ್ನೆಯನ್ನ ನೋಡಿದ್ರೆ ಸಾಕು ಅವರು ಓಡಿ ಹೋಗ್ತಾರೆ, ಹತ್ರನೇ ಬರೋದಿಲ್ಲ. ನತೇ ಸಕನ್ಮನ ಕೃಷ್ಣ ಪದಾರವಿಂದಯೋ ನಿವೇಶಿತಂ ತದ್ಗುಣರಾಗಿಯೈರಿಹ ನತೇ ಯಮಂ ಪಾಶಭೃತಶ್ಚ ತದ್ಭಟಾನ್ ಸ್ವಪ್ನೇಪಿ ಪಶ್ಯಂತಿ ಕಿರಣ ನಿಷ್ಕೃತಾಃ. ಸ್ವಪ್ನದಲ್ಲಿಯೂ ಕೂಡ ಯಮದೇವರ ಭಟರ ದರ್ಶನವಾಗೋದಿಲ್ಲ.
ಭಗವಂತನ ಲಾಂಛನಗಳನ್ನ ಅದಕ್ಕೋಸ್ಕರ ಪ್ರತಿನಿತ್ಯದಲ್ಲಿಯೂ ಕೂಡ ಗೋಪಿಚಂದನದಿಂದ 12 ನಾಮಗಳನ್ನ ಹಾಕಿಕೊಂಡು ಆ ಭಗವಂತನ ಚಿಹ್ನೆಯಾದಂತಹ ಶಂಖಚಕ್ರಗಳನ್ನ ಧಾರಣೆ ಮಾಡತಕ್ಕಂಥದ್ದು. ವರ್ಷಕ್ಕೆ ಒಮ್ಮೆ ಆದರೂ ಕೂಡ ತಪ್ತ ಮುದ್ರಾ ಧಾರಣೆಯನ್ನ ಗುರುಗಳ ಕೈಯಿಂದ ಮಾಡಿಸಿಕೊಳ್ಳತಕ್ಕಂಥದ್ದು. ಬಹಳ ಫಲವನ್ನ ಹೇಳಿದ್ದಾರೆ. ಅಗ್ನಿಹೋತ್ರಂ ಯಥಾ ನಿತ್ಯಂ ವೇದಸ್ಯ ಅಧ್ಯಯನಂ ಯಥಾ ಬ್ರಾಹ್ಮಣಸ್ಯ ತಥೈವೇದಂ ತಪ್ತ ಮುದ್ರಾದಿ ಧಾರಣಂ. ಸ್ನಾನ, ಸಂಧ್ಯಾ ವಂದನೆ, ಜಪ, ತಪ ಇವೆಲ್ಲವನ್ನು ಕೂಡ ಬ್ರಾಹ್ಮಣನಾದವನು ನಿಯಮೇನ ಮಾಡಬೇಕು, ಬಿಡೋ ಹಾಗಿಲ್ಲ. ಅದಕ್ಕಿಂತಲೂ ಹೆಚ್ಚಾಗಿ ಅಗ್ನಿಹೋತ್ರವನ್ನ ಬ್ರಾಹ್ಮಣನಾದವನು ಇಡಬೇಕು. ವಿವಾಹ ಆದಾಗ ಲಾಜಾ ಹೋಮ ಅಂತ ಮಾಡಿಸ್ತಾರೆ. ಆ ಲಾಜಾ ಹೋಮದಲ್ಲಿ ಸಮಿತ್ ಸಮಾರೋಪಣವನ್ನ ಮಾಡಿ ಅಗ್ನಿಯಲ್ಲಿ ಸಮಿತ್ತನ್ನ ಅಭಿಮಂತ್ರಣ ಮಾಡಿ ಪ್ರತಿನಿತ್ಯದಲ್ಲಿಯೂ ಕೂಡ ಅದೇ ಅಗ್ನಿಯಲ್ಲಿ ಹೋಮವನ್ನ ಮಾಡಬೇಕು. ಆ ಅಗ್ನಿಯನ್ನ ಅಗ್ನಿಹೋತ್ರ ಅಂತ ಕರೀತಾರೆ. ಇದು ನಾವು ಸಾಯೋವರೆಗೂ ಅದನ್ನ ರಕ್ಷಣೆ ಮಾಡಬೇಕು. ಪ್ರತಿನಿತ್ಯದಲ್ಲಿಯೂ ಕೂಡ ಆ ಅಗ್ನಿ ಶಾಂತವಾಗದೇ ಇರೋ ಹಾಗೆ ಅದಕ್ಕೆ ಹವಿಸ್ಸನ್ನ ಹಾಕಿ ಇಂಧನಗಳನ್ನ ಹಾಕಿ ಯಾವಾಗಲೂ ಕೂಡ ಅದನ್ನ ಪ್ರಜ್ವಲಿಸ್ತಾನೆ ಇರಬೇಕು. ಅದೇ ಅಗ್ನಿಯಲ್ಲಿ ಯಜ್ಞಯಾಗಾದಿಗಳನ್ನ ಮಾಡತಕ್ಕಂಥದ್ದು. ಔರ್ಧ್ವದೇಹಿಕ ಕ್ರಿಯೆಯನ್ನ ಮೃತನಾದ ಮೇಲೆ ಆ ವ್ಯಕ್ತಿಯನ್ನ ಅದೇ ಅಗ್ನಿಯಲ್ಲಿ ಸುಡಬೇಕಂತ ಮಹಾಪುಣ್ಯವನ್ನ ಹೇಳಿದ್ದಾರೆ. ಅಂತಹ ಅಗ್ನಿಹೋತ್ರ ಇದನ್ನ ನಿತ್ಯದಲ್ಲಿಯೂ ಕೂಡ ಮಾಡಬೇಕು. ವೇದಾಧ್ಯಯನ ಇದನ್ನ ನಿತ್ಯದಲ್ಲಿಯೂ ಮಾಡಬೇಕು. ಅವುಗಳನ್ನೇ ಹೇಗೆ ನಿತ್ಯದಲ್ಲಿಯೂ ಮಾಡಬೇಕೋ ಹಾಗೆ ಗೋಪೀಚಂದನದಿಂದ ಪ್ರತಿನಿತ್ಯದಲ್ಲಿಯೂ ಕೂಡ 12 ನಾಮಗಳನ್ನ ಧಾರಣೆ ಮಾಡಿ ಅದರಂತೆ ಆ ಮುದ್ರೆಗಳನ್ನ ಧಾರಣೆ ಮಾಡಬೇಕು. ವರ್ಷಕ್ಕೆ ಒಮ್ಮೆ ಬ್ರಾಹ್ಮಣಸ್ಯ ತಥೈವೇದಂ ತಪ್ತ ಮುದ್ರಾದಿ ಧಾರಣಂ. ಬ್ರಾಹ್ಮಣನಾದವನು ತನ್ನ ದೇಹದ ಶುದ್ಧಿಗಾಗಿ, ಮನಸ್ಸಿನ ಶುದ್ಧಿಗಾಗಿ ತಪ್ತ ಮುದ್ರಾ ಧಾರಣೆಯನ್ನ ಮಾಡಬೇಕು. ಸಂಸ್ಕಾರಾಣಾಂಚ ಸರ್ವೇಷಾಂ ಆದ್ಯಂ ಚಕ್ರಾದಿ ಧಾರಣಂ. ಎಲ್ಲ ವಿಧವಾದ ಸಂಸ್ಕಾರಗಳಿಗೆ ಮೊದಲು ಮಾಡಬೇಕಾದದ್ದು ತಪ್ತ ಮುದ್ರಾ ಧಾರಣವನ್ನ. ಚಕ್ರಾದಿ ಧಾರಣಂ ಪುಂಸಾಂ ಪರಸಂಬಂಧ ನಿವೇದನಂ. ನಾನು ಸರ್ವೋತ್ತಮನಾದಂತಹ ಭಗವಂತನ ಭಕ್ತ ಇದ್ದೇನೆ, ನಾನು ವೈಷ್ಣವ ಅಂತ ತೋರಿಸಿಕೊಳ್ಳೋದಕ್ಕಾಗಿ ಚಕ್ರಾದಿ ತಪ್ತ ಮುದ್ರಾಧಾರಣೆಯನ್ನ ಮಾಡಿಕೊಳ್ಳೋದು. ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭ ಅಜ್ಞಾನಂದಸ್ಯ ಮೇ ನಿತ್ಯಂ ವಿಷ್ಣೋರ್ ಮಾರ್ಗಂ ಪ್ರದರ್ಶಯ. ಸುದರ್ಶನ ಚಕ್ರವನ್ನ ಧಾರಣೆ ಮಾಡೋಣದ್ರಿಂದ ನಮ್ಮ ಎಲ್ಲ ವಿಧವಾದ ಅಜ್ಞಾನ ಪರಿಹಾರವಾಗಿ ಭಗವಂತನ ಕಡೆಗೆ ಮಾರ್ಗವನ್ನ ಸುಲಭವಾಗಿ ಭಗವಂತನ ಕಡೆಗೆ ಹೋಗುವಂತಹ ಮಾರ್ಗವನ್ನ ಸುದರ್ಶನ ಚಕ್ರ ನಮಗೆ ತೋರಿಸಿಕೊಡುತ್ತದೆ. ಪಾಂಚಜನ್ಯ ನಿಜಧ್ವಾನ ಧ್ವಂಸಪಾತಕ ಸಂಚಯ. ನಾವೇನೆಲ್ಲ ಪಾಪಗಳನ್ನ ಮಾಡಿದ್ದೇವೆ ಆ ಎಲ್ಲ ಪಾಪಗಳನ್ನ ಒಂದೇ ಕ್ಷಣದಲ್ಲಿ ಶಂಖ ಅದರ ಧಾರಣೆಯನ್ನ ಮಾಡುವುದರಿಂದ ಎಲ್ಲ ಪಾಪಗಳು ಪರಿಹಾರವಾಗ್ತದೆ. ಬಾಹಿಮಾಂ ನರಕಾತ್ ಘೋರಾತ್ ಸಂಸಾರಾರ್ಣವ ಪಾತಿನಾಂ. ಸಂಸಾರ ಸಮುದ್ರ, ಅಲ್ಲಿ ಅನೇಕ ವಿಧವಾದ ಪಾಪಗಳನ್ನ ಮಾಡಿ ನರಕಾದಿಗಳನ್ನ ಹೊಂದುತ್ತೀವಿ, ಅನರ್ಥವನ್ನ ಹೊಂದುತ್ತೀವಿ. ಆ ನಾನಾ ವಿಧವಾದ ಪಾಪಗಳ ಫಲವಾದಂತಹ ದುಃಖವನ್ನ ಅನುಭವಿಸುವಂತಹ ನರಕ ಏನಿದೆ, ಘೋರವಾದಂತಹ ನರಕ, ಆ ನರಕದಿಂದ ನಮ್ಮನ್ನ ರಕ್ಷಣೆ ಮಾಡು ಅಂತ ಹೇಳಿ ಹೀಗೆ ಶಂಖ ಚಕ್ರಗಳನ್ನ ಪ್ರಾರ್ಥನೆ ಮಾಡಿ, ತದಭಿಮಾನಿ ದೇವತೆಗಳನ್ನ ಪ್ರಾರ್ಥನೆ ಮಾಡಿ ಧಾರಣೆಯನ್ನ ಮಾಡಿಕೊಂಡು ಪರಮ ಪವಿತ್ರರಾಗಿ ಚಾತುರ್ಮಾಸ್ಯ ವ್ರತವನ್ನ
ಅನುಷ್ಠಾನ ಮಾಡಬೇಕು. ಆ ಚಾತುರ್ಮಾಸ್ಯದ ಏನೆಲ್ಲ ನಿಯಮಗಳಿದೆ ಅನ್ನೋದನ್ನ ಪ್ರವಚನದ ಕೊನೆಯ ಭಾಗದಲ್ಲಿ ತಿಳಿಯೋಣ. ಸಪ್ತಮುದ್ರಾ ಧಾರಣೆಯನ್ನ ಗುರುಗಳ ಮುಖಾಂತರವಾಗಿ ನಾವು ಮಾಡಿಸಿಕೊಂಡಿದ್ದೇವೆ. ಶ್ರೀಮದ್ ಭಾಗವತವನ್ನ ಶ್ರವಣ ಮಾಡಬೇಕು. ಅದರಲ್ಲಿಯೂ ಕೂಡ ವಿಶೇಷವಾದಂತಹ ದಿವಸ ಇವತ್ತು ಏಕಾದಶಿ. ಏಕಾದಶಿಯಲ್ಲಿಯೂ ಕೂಡ ಪ್ರಥಮ ಏಕಾದಶಿ. ಹೀಗಾಗಿ ಶ್ರೀಮದ್ ಭಾಗವತವನ್ನ ಶ್ರವಣ ಮಾಡಬೇಕು. ಶ್ಲೋಕಾರ್ಧಂ ಶ್ಲೋಕಪಾದಂ ವಾ ನಿತ್ಯಂ ಭಾಗವತೋದ್ಭವಂ ಪಟೇ ಶೃಣೋತಿಯೋ ಭಕ್ತ್ಯ ಗೋ ಸಹಸ್ರ ಫಲಂ ಲಭೇತ್. ಹೀಗಾಗಿ ವಿಶೇಷವಾದಂತಹ ಪುಣ್ಯ ಶ್ರೀಮದ್ ಭಾಗವತದ ಶ್ರವಣದಿಂದ ಬರ್ತಾ ಇದೆ. ಸುತಾಚಾರ್ಯರನ್ನ ಶಮನಕಾದಿಗಳು ಪ್ರಶ್ನೆಯನ್ನ ಮಾಡಿದ್ದಾರೆ. ಅಥಾಖ್ಯಾಹಿ ಹರೇರ್ಧೀಮನ್ ಅವತಾರ ಕಥಾಶುಭಾಹ. ಶವನಕಾದಿಗಳು ಸುತಾಚಾರ್ಯರಲ್ಲಿ 6 ಪ್ರಶ್ನೆಗಳನ್ನ ಮಾಡಿದರು. 4 ಪ್ರಶ್ನೆಗಳಿಗೆ ಸುತಾಚಾರ್ಯರು ಉತ್ತರವನ್ನು ಕೊಟ್ಟಿದ್ದಾರೆ. 5ನೆಯ ಪ್ರಶ್ನೆ ಭಗವಂತನ ಅವತಾರ ಕಥೆಗಳನ್ನ ವಿಶಾಲವಾಗಿ ವಿಸ್ತಾರವಾಗಿ ನಿರೂಪಣೆಯನ್ನ ಮಾಡಬೇಕು ಅಂತ ಪ್ರಾರ್ಥನೆಯನ್ನ ಮಾಡಿದ್ರು. ಅಥಾಖ್ಯಾಹಿ ಹರೇರ್ಧೀಮನ್ ಅವತಾರ ಕಥಾಶುಭಾಹ. ಭಗವಂತನ ಅವತಾರ ಕಥೆಗಳು ಪರಮ ಮಂಗಲಕರವಾಗಿರ್ತಕ್ಕಂಥದ್ದು. ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನ. ಭಗವಂತನ ನಾಮಗಳೇ ಪರಮ ಮಂಗಲ. ಆ ಭಗವಂತನ ಕಥೆಗಳು ಸ್ವಯಂ ಮಂಗಲ ರೂಪವಾಗಿರ್ತಕ್ಕಂಥದ್ದು. ಯಾರು ಭಗವಂತನ ಕಥೆಗಳನ್ನ ಶ್ರವಣ ಮಾಡ್ತಾರೆಯೋ ಅವರಿಗೆ ಮಂಗಲವನ್ನ ಉಂಟು ಮಾಡತಕ್ಕಂಥದ್ದು ಆ ಭಗವಂತನ ಕಥೆಗಳು. ಹರಿಕಥಾಮೃತ ಸಾರ ಗುರುಗಳ ಪರಮ ಕರುಣಾದಿಂದಲಿ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಅಂತಹ ಭಗವಂತನ ಅವತಾರ ಕಥೆಗಳನ್ನ ಹೇಳಬೇಕು ಅಂತ 5ನೆಯ ಪ್ರಶ್ನೆಯನ್ನ ಮಾಡಿದಾಗ ಅದಕ್ಕೆ ಉತ್ತರ ರೂಪದಲ್ಲಿ ಸುತಾಚಾರ್ಯರು ಭಗವಂತನ 22 ಅವತಾರಗಳನ್ನ ಬಹಳ ಸಂಕ್ಷೇಪವಾಗಿ ಮೊದಲಿಗೆ ನಿರೂಪಣೆಯನ್ನ ಮಾಡ್ತಾರೆ. ಅನಂತರದಲ್ಲಿ ಆ ಎಲ್ಲ ಭಗವಂತನ ಅವತಾರ ಕಥೆಗಳನ್ನ ಪ್ರತಿಯೊಂದು ಸ್ಕಂದಗಳಲ್ಲಿ ಅಲ್ಲಲ್ಲೇ ವಿಸ್ತಾರವಾಗಿ ಅದನ್ನ ಉಪದೇಶವನ್ನ ಮಾಡ್ತಾರೆ. ಸಯೇವ ಪ್ರಥಮಂ ದೇವಃ ಕೌಮಾರಂ ಸರ್ಗಮಾಸ್ಥಿತಃ ಚಚಾರ ದುಶ್ಚರಂ ಬ್ರಹ್ಮ ಬ್ರಹ್ಮಚರ್ಯಮಖಂಡಿತಂ. ಮೊಟ್ಟ ಮೊದಲಿಗೆ ಭಗವಂತ ಕೌಮಾರಂ ಸರ್ಗಮಾಸ್ಥಿತಃ ಕುಮಾರನಾಗಿ ಅವತಾರವನ್ನ ಮಾಡಿದ್ದಾನೆ. ಸನತ್ ಕುಮಾರ ಎಂಬ ಹೆಸರಿನಿಂದ ಭಗವಂತ ಅವತಾರವನ್ನ ಮಾಡಿದ. ಭಗವಂತ ಸನತ್ ಕುಮಾರನಾಗಿ ಯಾಕೆ ಅವತಾರ ಮಾಡಿದ? ಆ ಅವತಾರದ ಕಾರ್ಯ ಏನು ಅಂತಂದ್ರೆ ಸುತಾಚಾರ್ಯರು ಹೇಳ್ತಾರೆ, ಚಚಾರ ದುಶ್ಚರಂ ಬ್ರಹ್ಮ ಬ್ರಹ್ಮಚರ್ಯಮಖಂಡಿತಂ. ಭಗವಂತ ಪ್ರತಿಯೊಂದು ವರ್ಣಾಶ್ರಮಗಳಲ್ಲಿ ಹೇಗೆ ನಾವು ಧರ್ಮಗಳನ್ನ ಅನುಷ್ಠಾನ ಮಾಡಬೇಕು ಅನ್ನೋದನ್ನ ಬರೀ ಹೇಳಿಲ್ಲ, ಸ್ವಯಂ ತಾನು ಆ ಧರ್ಮಗಳನ್ನ ಅನುಷ್ಠಾನ ಮಾಡಿ ತೋರಿಸಿಕೊಟ್ಟಿದ್ದಾನೆ. ಋಷಭನಾಗಿ ಭಗವಂತ ಅವತಾರ ಮಾಡಿ ಜ್ಞಾನಿಗಳು ಸನ್ಯಾಸಿಗಳು ಹೇಗೆ ಜೀವನವನ್ನ ಮಾಡಬೇಕು ಅನ್ನೋದನ್ನ ತಿಳಿಸಿಕೊಟ್ಟಿದ್ದಾನೆ. ರಾಮನಾಗಿ ಭಗವಂತ ಅವತಾರವನ್ನ ಮಾಡಿ ಗೃಹಸ್ಥಾಶ್ರಮಿಯಾದಂತಹ ವ್ಯಕ್ತಿ ತಾನು ಹೇಗೆ ಧರ್ಮವನ್ನ ಅನುಷ್ಠಾನ ಮಾಡಬೇಕು ಅದನ್ನು ತಿಳಿಸಿಕೊಟ್ಟಿದ್ದಾನೆ. ಸ್ವಯಂ ಭಗವಂತ ಸನತ್ಕುಮಾರನಾಗಿ ಅವತಾರವನ್ನ ಮಾಡಿ ಬ್ರಹ್ಮಚಾರಿಯಾದವನು ಹೇಗೆ ತನ್ನ ಬ್ರಹ್ಮಚರ್ಯ ಆಶ್ರಮದ ಧರ್ಮಗಳನ್ನ ಪರಿಪಾಲನೆ ಮಾಡಬೇಕು, ಹೇಗೆ ಅನುಷ್ಠಾನವನ್ನ ಮಾಡಬೇಕು ಅನ್ನೋದನ್ನ ಸ್ವಯಂ ಭಗವಂತನೇ ತಿಳಿಸಿಕೊಟ್ಟಿದ್ದಾನೆ. ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳುವಂತೆ ಯದ್ಯದಾ ಚರತಿ ಶ್ರೇಷ್ಠ ತತ್ತದೇವೇತರೋ ಜನಾಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ. ಮನೆಯಲ್ಲಿ
ಯಾವುದೇ ಒಂದು ಸತ್ಕರ್ಮಗಳನ್ನ ಎಲ್ಲ ಮನೆಯಲ್ಲಿ ಇರುವ ಸದಸ್ಯರೆಲ್ಲರೂ ಕೂಡ ಮಾಡಬೇಕಾದ್ರೆ ಮನೆಯಲ್ಲಿ ಇರುವ ಯಜಮಾನ ಅದನ್ನ ಮೊದಲಿಗೆ ಮಾಡಬೇಕು. ಮನೆಯಲ್ಲಿ ಇರುವ ಯಜಮಾನ ಸ್ನಾನ, ಸಂಧ್ಯಾ ವಂದನೆ, ಜಪ, ತಪ, ಹೋಮ, ಹವನ, ದೇವರ ಪೂಜಾ, ಅತಿಥಿ ಅಭ್ಯಾಗತರ ಆರಾಧನಾ, ಪಾಠ ಪ್ರವಚನಗಳನ್ನ ಮಾಡ್ತಾ ಇದ್ರೆ ಮನೆಯಲ್ಲಿರತಕ್ಕಂಥ ಮಕ್ಕಳಿಗೆ ಅದೇ ಸಂಪ್ರದಾಯ ಬೀಳ್ತದೆ. ಸ್ವಯಂ ಯಜಮಾನ ಮನೆ ಒಳಗೆ ಮಾಡಲಿಲ್ಲ ಅಂತಂದ್ರೆ ಮಕ್ಕಳಿಗೆ ಯಾವ ವಿಧವಾದ ಸಂಸ್ಕಾರಗಳು ಬೀಳೋದಿಲ್ಲ. ತಾಯಿಯಾದವಳು ಕುಂಕುಮ ಹಚ್ಚಿಕೊಂಡು, ಕೈಗೆ ಬಳೆ ಹಾಕೊಂಡು, ಸೀರೆ ಉಟ್ಟುಕೊಂಡು, ಹೂವು ತಲೆಗೆ ಹೂವನ್ನ ಮುಡ್ಕೊಂಡು ಒಳ್ಳೆ ಸುಮಂಗಲ ಸ್ತ್ರೀ ಆಗಿದ್ರೆ ಮನೇಲಿರ್ತಕ್ಕಂಥ ಹೆಣ್ಣುಮಕ್ಕಳು ಕೂಡ, ಸಣ್ಣ ಸಣ್ಣ ಮಕ್ಕಳು ಕೂಡ ಕೈಯಲ್ಲಿ ಬಳೆ ಹಾಕೊಳ್ತವೆ, ಮಾಡ್ತವೆ, ಕುಂಕುಮ ಹಚ್ಕೊಳ್ತವೆ, ಎಲ್ಲ ಮಾಡ್ತವೆ. ಆದ್ರೆ ಮನೇಲಿ ಇರ್ತಕ್ಕಂಥ ದೊಡ್ಡವರೇ ಮಾಡಲಿಲ್ಲ ಅಂತಂದ್ರೆ ಮಕ್ಕಳು ಸರ್ವಥಾ ಮಾಡೋದಿಲ್ಲ. ಹೀಗಾಗಿ ಸ್ವಯಂ ಭಗವಂತ ತಾನೇ ಎಲ್ಲವನ್ನು ಮಾಡಿ ತೋರಿಸಿದ್ದಾನೆ, ಹೀಗ್ ಮಾಡಬೇಕು, ಹೀಗ್ ಮಾಡಬೇಕು ಅಂತೇಳಿ. ಹೀಗೆ ಸನತ್ಕುಮಾರ ರೂಪಿಯಾದಂತಹ ಭಗವಂತ ತಾನು ಅವತಾರವನ್ನ ಮಾಡಿ ಬ್ರಹ್ಮಚರ್ಯಾಶ್ರಮದಲ್ಲಿ ಹೇಗೆ ಬ್ರಹ್ಮಚಾರಿಯಾದವನು ಧರ್ಮಗಳನ್ನ, ಕರ್ಮಗಳನ್ನ ಹೇಗೆ ಅನುಷ್ಠಾನ ಮಾಡಬೇಕು ಅನ್ನೋದನ್ನ ಉಪದೇಶ ಮಾಡಿದ. ಯಾರಿಗೆ ಅಂತಂದ್ರೆ ಬ್ರಹ್ಮದೇವರಿಗೆ. ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿಯಂ ಸೂರಯ. ತೇನೇ ಬ್ರಹ್ಮ ಆದಿ ಕವಯೇ, ಆದಿಕವಿಗಳು ಅಂತಂದ್ರೆ ಚತುರ್ಮುಖ ಬ್ರಹ್ಮದೇವರು. ಆ ಚತುರ್ಮುಖ ಬ್ರಹ್ಮದೇವರಿಗೆ ಬ್ರಹ್ಮ ತೇನೆ, ಬ್ರಹ್ಮ ಅಂದ್ರೆ ವೇದಗಳು, ಆ ವೇದಗಳನ್ನ ಉಪದೇಶ ಮಾಡಿದ. ಜೊತೆ ಒಳಗೆ ಚಚಾರ ದುಶ್ಚರಂ ಬ್ರಹ್ಮ ಬ್ರಹ್ಮಚರ್ಯ ಅಖಂಡಿತಂ, ಅಖಂಡ ಬ್ರಹ್ಮಚರ್ಯ ಹೇಗೆ ಅನುಷ್ಠಾನವನ್ನ ಮಾಡಬೇಕು ಅನ್ನೋದನ್ನ ಚತುರ್ಮುಖ ಬ್ರಹ್ಮದೇವರಿಗೆ ಭಗವಂತ ಉಪದೇಶವನ್ನ ಮಾಡಿದ್ದಾನೆ. ಸರಿ, ಇಲ್ಲಿ ಶ್ರೀಮದ್ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ, ಸನತ್ಕುಮಾರ ಅನ್ನುವಂತಹ ವ್ಯಕ್ತಿಗಳು ಇಬ್ಬರಿದ್ದಾರೆ. ಒಬ್ಬ ಭಗವಂತ ಸನತ್ಕುಮಾರನಾಗಿ ಅವತಾರವನ್ನು ಮಾಡಿದ್ದಾನೆ, ಮತ್ತೊಬ್ಬರು ಚತುರ್ಮುಖ ಬ್ರಹ್ಮದೇವರ ಮಾನಸ ಪುತ್ರರಲ್ಲಿಯ ಸನತ್ಕುಮಾರರು. ಇಲ್ಲಿ ಚತುರ್ಮುಖ ಬ್ರಹ್ಮದೇವರಿಗೆ ಉಪದೇಶ ಮಾಡಿದ ಭಗವಂತ ಏನಿದ್ದಾನಲ್ಲ ಅವನು ಸನತ್ಕುಮಾರ. ಆ ಸನತ್ಕುಮಾರ ಬೇರೆ, ಬ್ರಹ್ಮದೇವರ ಮಕ್ಕಳಾದಂತಹ ಸನತ್ಕುಮಾರ ಬೇರೆ. ಬ್ರಹ್ಮದೇವರಿಗೆ ಬ್ರಹ್ಮಚರ್ಯದ ಧರ್ಮಗಳನ್ನ ಉಪದೇಶ ಮಾಡಿದ ಭಗವಂತನ ಸನತ್ಕುಮಾರ ಬೇರೆ ಅಂತ ತಿಳಿಬೇಕು. ಕುಮಾರೋ ನಾಮ ಭಗವಾನ್ ಸ್ವಯಂ ಸ್ವಸ್ಮಾದ ಜಾಯತ. ಚತುರ್ಮುಖ ಬ್ರಹ್ಮದೇವರಿಂದ ಹುಟ್ಟಿದವರಲ್ಲ, ಸ್ವಯಂ ಸ್ವಸ್ಮಾದ್ ಅಜಾಯತ, ತನ್ನಿಂದಲೇ, ತನ್ನ ಮೂಲ ರೂಪದಿಂದಲೇ ಅಭಿವ್ಯಕ್ತವಾದಂತಹ ರೂಪ ಇದು ಸನತ್ಕುಮಾರ ರೂಪ. ಆ ಸನತ್ಕುಮಾರನಾಗಿ ಭಗವಂತ ಅವತಾರ ಮಾಡಿ ಏನ್ ಮಾಡದ? ದಿದೇಶ ಬ್ರಹ್ಮಣೇ ಬ್ರಹ್ಮ ಬ್ರಹ್ಮಚರ್ಯೇ ಸ್ಥಿತೋ ವಿಭುಹು. ಸ್ವಯಂ ತಾನು ಬ್ರಹ್ಮಚರ್ಯದಲ್ಲಿ ಇದ್ದು ಬ್ರಹ್ಮಚಾರಿಯಾದವನು ಹೇಗೆ ಕರ್ಮಗಳನ್ನ, ಸ್ನಾನ ಸಂಧ್ಯಾ ವಂದನಾದಿಗಳನ್ನ, ಅಗ್ನಿ ಕಾರ್ಯವನ್ನ, ಭಿಕ್ಷಾಟನೆಯನ್ನ, ವೇದಾಧ್ಯಯನವನ್ನೆಲ್ಲ ಹೇಗೆ ಮಾಡಬೇಕು ಅನ್ನೋದನ್ನ ಚತುರ್ಮುಖ ಬ್ರಹ್ಮದೇವರಿಗೆ ಉಪದೇಶವನ್ನ ಮಾಡಿದ್ದಾನೆ. ಇದು ಭಗವಂತನ ಮೊದಲನೆಯ ರೂಪ. ಎರಡನೆಯದಾಗಿ ಮಹಾ ವರಾಹನಾಗಿ ಭಗವಂತ ಅವತಾರವನ್ನ ಮಾಡಿದ್ದಾನೆ. ತನ್ನ ಅವಯವಗಳಿಂದ ಯಜ್ಞವರಾಹನಾಗಿ ಭಗವಂತ ಅವತಾರವನ್ನ ಮಾಡಿರ್ತಕ್ಕಂಥದ್ದು. ತನ್ನ ಮೈ ಮೇಲಿರತಕ್ಕಂತಹ ಕೂದಲುಗಳೇನಿದೆಯಲ್ಲ ಅದನ್ನೆಲ್ಲ ಒಮ್ಮೆ ಜಾಡಿಸಿದಾಗ ಅದೇ ದರ್ಭೆಗಳಾಗಿ ಹುಟ್ಟುಕೊಳ್ತು. ಯಜ್ಞ ಸಾಮಗ್ರಿಗಳನ್ನ ತನ್ನ ಅವಯವಗಳಿಂದ ಸೃಷ್ಟಿಯನ್ನ ಮಾಡಿದ್ದಾನೆ. ಅದಕ್ಕಾಗಿ ಈ ಯಾವ ವರಾಹನನ್ನ ಯಜ್ಞೇಶ ಅಂತ ಕರೀತಾರೆ. ಯಜ್ಞವರಾಹ.
ರಸಾತಲಕ್ಕೆ ಭೂಮಿಯನ್ನ ಆದಿಹಿರಣ್ಯಾಕ್ಷ ಅವನು ತೆಗೆದುಕೊಂಡು ಹೋಗಿಬಿಟ್ಟಿದ್ದ. ಆ ಭೂದೇವಿಯನ್ನ ಉದ್ಧಾರ ಮಾಡಿ ಮೇಲೆ ತಂದು ತಾನು ಮತ್ತೆ ಪುನಃ ಪ್ರತಿಷ್ಠಾಪನೆಯನ್ನ ಮಾಡಿದ್ದಾನೆ ಯಜ್ಞವರಾಹ. ಅನಂತರದಲ್ಲಿ ಭಗವಂತ ಮಹಿದಾಸನಾಗಿ ಅವತಾರವನ್ನ ಮಾಡಿದ್ದಾನೆ. ವಿಶಾಲ ಹಾಗೂ ಐತರೇಯ, ವಿಶಾಲ ಹಾಗೂ ಇತರಾದೇವಿ, ಇತರಾದೇವಿಯಲ್ಲಿ ಹುಟ್ಟಿರ್ತಕ್ಕಂಥವನೇ ಈ ಯಾವ ಮಹಿದಾಸ, ಐತರೇಯ ಅಂತನೂ ಕೂಡ ಕರೀತಾರೆ. ಇತರಾಳ ಮಗನಾದುದರಿಂದ ಐತರೇಯ. ಮಹಿದಾಸ ಅಂತ ಯಾಕೆ ಕರೀತಾರೆ ಅಂತಂದ್ರೆ, ಮಹಾಂತಹ ಏವ ದಾಸಾಹ ಯಸ್ಯ ಮಹಿದಾಸಃ. ಮಹಾಂತರು ಅಂದ್ರೆ ದೊಡ್ಡವರು ಅಂತ ಅರ್ಥ. ಯಾರು ದೊಡ್ಡವರು? ಜೀವರಲ್ಲಿ ಉತ್ತಮರಾದವರು ಬ್ರಹ್ಮದೇವರು, ರುದ್ರದೇವರು. ಬ್ರಹ್ಮದೇವರು, ರುದ್ರದೇವರು ಮೊದಲಾದಂತಹ ದೇವತೋತ್ತಮರೆಲ್ಲ ಏನಿದ್ದಾರೆ, ಇವರೆಲ್ಲರೂ ಕೂಡ ಮಹಿದಾಸನ ಬಳಿ ಹೋಗಿ ಶಾಸ್ತ್ರವನ್ನ ಅಧ್ಯಯನ ಮಾಡಿದ್ದಾರೆ. ಎಲ್ಲರೂ ಕೂಡ ಮಹಿದಾಸನಿಗೆ ದಾಸರಾಗಿದ್ದಾರೆ. ಹೀಗಾಗಿ ಆ ಭಗವಂತನನ್ನ ಮಹಿದಾಸ ಅಂತ ಕರೀತಾರೆ. ಆಮೇಲೆ ನರನಾರಾಯಣನಾಗಿ ಭಗವಂತ ಅವತಾರವನ್ನ ಮಾಡಿದ್ದಾನೆ. ನರ ಮತ್ತು ನಾರಾಯಣ. ನಾರಾಯಣ ಅಂತಂದ್ರೆ ಸ್ವಯಂ ಭಗವಂತನೇ ನಾರಾಯಣನಾಗಿದ್ದಾನೆ. ಆಮೇಲೆ ನರ ಅಲ್ಲಿ ಆವಿಷ್ಟವಾಗಿರತಕ್ಕಂತಹ ಭಗವಂತನ ರೂಪ. ಯಮಧರ್ಮರಾಜನಲ್ಲಿ ಭಗವಂತ ನರನಾರಾಯಣನಾಗಿ ಅವತಾರವನ್ನ ಮಾಡಿ ಜಗತ್ತಿಗೆ ತತ್ವವನ್ನ ಉಪದೇಶ ಮಾಡಿದ್ದಾನೆ. ಅನಂತರದಲ್ಲಿ ಕಪಿಲನಾಗಿ ಭಗವಂತ ಅವತಾರವನ್ನ ಮಾಡಿದ್ದಾನೆ. ದೇವಹೂತಿ ಕರ್ದಮರಲ್ಲಿ ಭಗವಂತ ಕಪಿಲ ನಾಮಕನಾಗಿ ಅವತಾರವನ್ನ ಮಾಡಿ ದೇವಹೂತಿಗೆ ಸಾಂಖ್ಯ ತತ್ವವನ್ನ ಉಪದೇಶವನ್ನ ಮಾಡಿದ್ದಾನೆ. ತೃತೀಯ ಸ್ಕಂದ ಭಾಗವತದಲ್ಲಿ ಬಹಳ ವಿಸ್ತಾರವಾಗಿ ಬರ್ತದೆ. ಭಕ್ತಿ ತತ್ವವನ್ನ ತನ್ನ ತಾಯಿಯಾಗಿರ್ತಕ್ಕಂತಹ ದೇವಹೂತಿಗೆ ಉಪದೇಶವನ್ನ ಮಾಡಿ ಅವಳಿಗೆ ಸದ್ಗತಿಯನ್ನ ಕೊಟ್ಟಂತಹ ರೂಪ ಅದು ಕಪಿಲ ನಾಮಕನಾದ ರೂಪ. ಆಮೇಲೆ ಭಗವಂತ ದತ್ತಾತ್ರೇಯನಾಗಿ 6ನೇ ಅವತಾರವನ್ನ ಮಾಡಿದ್ದಾನೆ. ಅತ್ರಿ ಮತ್ತು ಅನುಸೂಯರಲ್ಲಿ ಭಗವಂತ ದತ್ತಾತ್ರೇಯನಾಗಿ ಅವತಾರವನ್ನ ಮಾಡಿದ. ಆ ಭಗವಂತ ದತ್ತಾತ್ರೇಯನಾಗಿ ಅವತಾರವನ್ನ ಮಾಡಿ ಅಲರ್ಕ ಅಂತ ಒಬ್ಬ ಋಷಿಗಳು, ಪ್ರಹ್ಲಾದರಾಜರು, ಇವರಿಗೆ ತರ್ಕಶಾಸ್ತ್ರವನ್ನ ಉಪದೇಶ ಮಾಡಿದ್ದಾನಂತೆ. ವೇದಕ್ಕೆ ಅನುಗುಣವಾಗಿ ಚಿಂತನೆಯನ್ನ ಮಾಡುವಂತಹ ಈಕ್ಷತಿ ಅಂದ್ರೆ ಚಿಂತನೆ ಅಂತ ಅರ್ಥ. ಅನ್ವೀಕ್ಷಕಿ ಅಂತ ಕರೀತಾರೆ. ಈಕ್ಷಕಿ. ಅಂದ್ರೆ ಅನುಸೃತ್ಯ, ವೇದಕ್ಕೆ ಅನುಗುಣವಾಗಿ ಅನ್ವೀಕ್ಷಿಕಿ ತರ್ಕವಿದ್ಯಾ. ಆ ತರ್ಕವಿದ್ಯೆಯನ್ನೇ ಅನ್ವೀಕ್ಷಿಕಿ ಅಂತ ಕರೀತಾರೆ. ಯಾಕೆ ಅದನ್ನ ಅನ್ವೀಕ್ಷಿಕಿ ಅಂತ ಕರೀತಾರೆ ಅಂತಂದ್ರೆ ವ್ಯಾಖ್ಯಾನಕಾರರ ಅರ್ಥವನ್ನು ಬರೀತಾರೆ. ಅಂದ್ರೆ ಅನುಸೃತ್ಯ, ಏನನ್ನ ವೇದಗಳನ್ನ ಅನುಸರಿಸಿ. ಈಕ್ಷಕಿ ಅಂದ್ರೆ ಭಗವಂತನನ್ನ ಚಿಂತನೆ ಮಾಡತಕ್ಕಂತಹ ವಿದ್ಯೆ ಏನಿದೆಯಲ್ಲ ಅದೇ ಆನ್ವೀಕ್ಷಿಕಿ ತರ್ಕವಿದ್ಯಾ. ಆ ತರ್ಕವಿದ್ಯವನ್ನ ಉಪದೇಶವನ್ನ ಮಾಡಿದ್ದಾರೆ. ಕಾರ್ತವೀರ್ಯ ಪ್ರಹ್ಲಾದರಾಜರಿಗೆ ಭಗವಂತ ದತ್ತಾತ್ರೇಯನಾಗಿ ತರ್ಕವಿದ್ಯೆಯನ್ನು ಉಪದೇಶವನ್ನು ಮಾಡಿದ್ದಾನೆ. ದತ್ತಾತ್ರೇಯನಾಗಿ ಭಗವಂತ ಅವತಾರ ಮಾಡಿದ್ದು ಅತ್ರಿಯಲ್ಲಿ. ದೇವರ ಅವತಾರವನ್ನ ಮಾಡಬೇಕಾದ್ರೆ, ದೇವರು ನಮ್ಮ ಮನಸ್ಸಿನಲ್ಲಿ ಅಭಿವ್ಯಕ್ತನಾಗಬೇಕಾದ್ರೆ ನಾವೇನಾಗಬೇಕು ಅಂತಂದ್ರೆ ಅತ್ರಿಗಳಾಗಬೇಕಂತ. ತ್ರಿ ಅಂದ್ರೆ 3, ಅತ್ರಿ ಅಂದ್ರೆ 3 ತ್ಯಾಗ ಮಾಡಿರ್ಬೇಕು. ಅಂತವರಲ್ಲಿ ಮಾತ್ರ ಭಗವಂತ ಪ್ರಾದುರ್ಭೂತನಾಗ್ತಾನೆ. ಏನನ್ನ 3 ಬಿಡಬೇಕು ಅಂತಂದ್ರೆ ಕಾಮ,
ಕ್ರೋಧ ಲೋಭ, ಇದು ಮೂರು ಪ್ರಧಾನವಾದದ್ದು. ಇದನ್ನ ತ್ರಿ ಅಂತ ಕರೀತಾರೆ. ನ ತ್ರಿ ಅತ್ರಿ. ಯಾರಲ್ಲಿ ಕಾಮ ಕ್ರೋಧ ಲೋಭಗಳಿಲ್ಲವೋ ಅಂತವರ ಮನಸ್ಸಿನಲ್ಲಿ ಭಗವಂತ ಬೇಗನೆ ಬಂದು ಅಭಿವ್ಯಕ್ತನಾಗ್ತಾನೆ, ಅವನನ್ನ ಧ್ಯಾನ ಮಾಡೋದಿಕ್ಕಾಗ್ತದೆ. ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ, ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಂ ಆತ್ಮನಃ ಕಾಮಕ್ರೋಧಸ್ತಥಾ ಲೋಭಃ ತಸ್ಮಾತ್ ಏತತ್ ಸದಾ ತ್ಯಜೇತ್. ನರಕಕ್ಕೆ ಮೂರು ಬಾಗಿಲಿದೆ ಅಂತೆ, ಮೂರು ಕಡೆಯಿಂದ ನರಕಕ್ಕೆ ಹೋಗೋದಕ್ಕೆ ಬರ್ತದೆ. ಯಾವ್ದಪ್ಪ ಆ ಬಾಗಿಲು ಅಂತಂದ್ರೆ ಕಾಮ ಕ್ರೋಧ ಲೋಭ. ಯಾರು ವಿಷಯ ಪದಾರ್ಥಗಳಲ್ಲಿ ಅತಿಯಾದ ಅಭಿಮಾನವನ್ನ ಮಾಡ್ತಾರೆ ಅವರು ನರಕಕ್ಕೆ ಹೋಗ್ತಾರೆ. ಕ್ರೋಧ, ಯಾರು ಸುಮ್ನೆ ವ್ಯರ್ಥವಾಗಿ ಸಿಟ್ಟು ಮಾಡಿಕೊಳ್ತಾರೆ, ಸತ್ಕರ್ಮಗಳನ್ನ ಅನುಷ್ಠಾನ ಮಾಡಬೇಕಾದಾಗ ಯಾರು ಸಿಟ್ಟು ಮಾಡಿಕೊಳ್ತಾರೆ, ಕೋಪವನ್ನ ಮಾಡಿಕೊಳ್ತಾರೆ, ಆ ಕೋಪವನ್ನ ಮಾಡಿಕೊಳ್ಳುವಂತಹ ವ್ಯಕ್ತಿಗಳು ನರಕಕ್ಕೆ ಹೋಗ್ತಾರೆ. ಕಾಮ ಕ್ರೋಧ ಲೋಭ, ಯಾರಿಗೆ ಲೋಭ ಇರುತ್ತದೆ ಅವರೂ ಕೂಡ ಪಾಪಗಳನ್ನ ಸಂಪಾದನೆ ಮಾಡಿ ತದ್ವಾರ ನರಕಕ್ಕೆ ಹೋಗ್ತಾರೆ. ಹೀಗಾಗಿ ನರಕಕ್ಕೆ ಮೂರು ಬಾಗಿಲು, ಕಾಮ ಕ್ರೋಧ ಲೋಭ. ಯಾರಲ್ಲಿ ಕಾಮಕ್ರೋಧ ಲೋಭಗಳಿದೆಯೋ ಅವನು ನರಕಕ್ಕೆ ಹೋಗ್ತಾನೆ. ಹೀಗಾಗಿ ಏನ್ ಮಾಡ್ಬೇಕು, ತಸ್ಮಾತ್ ಏತತ್ ಸದಾ ತ್ಯಜೇತ್. ಕಾಮಕ್ರೋಧಾದಿಗಳನ್ನ ಬಿಡಬೇಕು, ಬಿಟ್ರೇನೆ ನಮಗೆ ಸ್ವರ್ಗ ಸಿಗೋದು, ಮೋಕ್ಷ ಸಿಗೋದು. ಹೀಗಾಗಿ ಅತ್ರಿ ಋಷಿಗಳಲ್ಲಿ ಭಗವಂತ, ಅತ್ರಿ ಮತ್ತು ಅನಸೂಯೆಯರಲ್ಲಿ ಭಗವಂತ ಯಾಕೆ ಅವತಾರ ಮಾಡಿದ? ಕಾಮ ಕ್ರೋಧ ಲೋಭಗಳನ್ನ ಅತ್ರಿ ಋಷಿಗಳು ಬಿಟ್ಟಿದ್ರು, ಜೊತೆ ಒಳಗೇನಿತ್ತು? ಅನಸೂಯ, ಅಸೂಯೆ ಇರಲಿಲ್ಲ. ಹೀಗಾಗಿ ಭಗವಂತ ದತ್ತಾತ್ರೇಯನಾಗಿ ಅವತಾರವನ್ನ ಮಾಡಿದ್ದಾನೆ. ಏಳನೆಯದಾಗಿ ಭಗವಂತ ಯಜ್ಞ ನಾಮಕನಾಗಿ ಅವತಾರವನ್ನು, ರುಚಿ ಮತ್ತು ಪ್ರಜಾಪತಿ, ರುಚಿ ಪ್ರಜಾಪತಿಗಳು ಹಾಗೂ ಆಕೂತಿ. ಸ್ವಯಂಭೂ ಮನುವಿನ ಹೆಣ್ಣು ಮಕ್ಕಳಲ್ಲಿ ಆಕೂತಿ ಅನ್ನೋಳು ಒಬ್ಳು. ಆ ಆಕೂತಿಯನ್ನ ರುಚಿ ಪ್ರಜಾಪತಿಗಳಿಗೆ, ರುಚಿ ಪ್ರಜೇಶ್ವರರಿಗೆ ಕೊಟ್ಟು ವಿವಾಹವನ್ನ ಮಾಡಿದ್ದಾನೆ ಸ್ವಯಂಭೂ ಮನು. ಪುತ್ರಿಕಾ ಪುತ್ರ ನ್ಯಾಯ ಅಂತ ಹೇಳಿ. ಸ್ವಯಂಭೂ ಮನುವಿಗೆ ಗಂಡು ಮಕ್ಕಳು ಇರಲಿಲ್ಲ. ಉತ್ತಾನಪಾದ ಪ್ರಿಯವ್ರತ ಮಹಾರಾಜರು ಹುಟ್ಟೋಕ್ಕಿಂತ ಪೂರ್ವದಲ್ಲಿ ಸ್ವಯಂಭೂ ಮನು ಶತರೂಪಾದೇವಿಯರಿಗೆ 3 ಜನ ಹೆಣ್ಮಕ್ಳು. ಆ 3 ಜನ ಹೆಣ್ಮಕ್ಳಲ್ಲಿ ಆಕೂತಿಯನ್ನ ರುಚಿ ಪ್ರಜೇಶ್ವರರಿಗೆ ಕೊಟ್ಟು ವಿವಾಹವನ್ನ ಮಾಡ್ತಾನೆ. ಮಾಡಿ ಪುತ್ರಿಕಾ ಪುತ್ರ ನ್ಯಾಯದಿಂದ ಆ ರುಚಿ ಪ್ರಜೇಶ್ವರರು ಹಾಗೂ ಆಕೂತಿಯಲ್ಲಿ ಹುಟ್ಟಿರತಕ್ಕಂತಹ ಮಗುವನ್ನೇ ತಾನು ದತ್ತುವಾಗಿ ತೆಗೆದುಕೊಳ್ತಾನೆ. ತನ್ನ ದೋಹಿತ್ರ ಮಗಳ ಮಗನನ್ನೇ ತನ್ನ ಮಗನಾಗಿ ದತ್ತು ಸ್ವೀಕಾರವನ್ನ ಮಾಡ್ತಾನೆ. ಆ ಭಗವಂತ ಸಾಕ್ಷಾತ್ ಯಜ್ಞ ನಾಮಕನಾಗಿ ಅವತಾರವನ್ನ ಮಾಡಿ ಸ್ವಯಂಭೂ ಮನುವಿನ ಭಯವನ್ನ ಪರಿಹಾರ ಮಾಡಿದ. ಎಲ್ಲ ರಾಕ್ಷಸರೆಲ್ಲ ಸ್ವಯಂಭೂ ಮನುವನ್ನ ತಿನ್ನಬೇಕು ಅಂತ ಬಂದ್ರು. ಸ್ವಯಂಭೂ ಮನುಗಳು ತಾವು ಅರಣ್ಯದಲ್ಲಿ ಹೋಗಿ ಭಗವಂತನ ಸ್ತೋತ್ರವನ್ನ ಆರಾಧನೆಯನ್ನ ಮಾಡ್ತಾ ಇರಬೇಕಾದಾಗ ಅವನನ್ನ ತಿನ್ನಬೇಕು ಅಂತ ಹೇಳಿ ಎಲ್ಲ ರಾಕ್ಷಸರು ಬಂದಿದ್ದಾರೆ. ಆವಾಗ ಯಜ್ಞನಾಮಕನಾದ ಭಗವಂತ ಪ್ರತ್ಯಕ್ಷನಾದ. ಆ ಯಜ್ಞನಾಮಕನಾದ ಭಗವಂತ ನನ್ನ ಸ್ತೋತ್ರ ಮಾಡಿದ್ರು ಈಶಾವಾಸ್ಯ ಮಂತ್ರಗಳಿಂದ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚಿತ್ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಗುಂಜೀತಾ ಮಾಗೃದ ಕಸ್ಯ ಸಿದ್ಧನಂ. ಸ್ತೋತ್ರ ಮಾಡಿದಾಗ ಭಗವಂತ ಪ್ರೀತನಾಗಿ ಆ ಎಲ್ಲ ದೈತ್ಯರನ್ನ, ಆ ಎಲ್ಲ ರಾಕ್ಷಸರನ್ನ ಸಂಹಾರ ಮಾಡಿ ಸ್ವಯಂಭೂ ಮನುಗಳನ್ನ ರಕ್ಷಣೆ ಮಾಡಿದ. ಹೀಗೆ ಯಜ್ಞನಾಮಕನಾಗಿ ಭಗವಂತ ಅವತಾರವನ್ನ ಮಾಡಿದ್ದಾನೆ. ಯಜ್ಞನಾಮಕ ಭಗವಂತನ ಕಥೆ
ಅಷ್ಟಮ ಸ್ಕಂದದಲ್ಲಿ ಬಹಳ ಅವತಾರವನ್ನ ಮಾಡಿದ್ದಾನೆ. ನಾಭಿರಾಜನ ಮೇರುದೇವಿಯಲ್ಲಿ ನಾಭಿರಾಜನಿಂದ ಋಷಭನಾಗಿ ಅವತಾರವನ್ನ ಮಾಡಿ ಸನ್ಯಾಸಿಗಳು ಸನ್ಯಾಸಾಶ್ರಮದಲ್ಲಿ ಯಾವ ಧರ್ಮಗಳನ್ನ ಪರಿಪಾಲನೆ ಮಾಡಬೇಕು ಅನ್ನೋದನ್ನ ತಿಳಿಸಿಕೊಟ್ಟಿದ್ದಾನೆ. ವ್ರತ, ಸಂಪ್ರದಾಯ ಇವುಗಳನ್ನೆಲ್ಲ ಭಗವಂತ ಉಪದೇಶವನ್ನ ಮಾಡಿದ್ದಾನೆ. ಮುಖ್ಯವಾಗಿ ಅಹಿಂಸೆಯ ಪರಾಕಾಷ್ಠತೆಯನ್ನ ಸ್ವಯಂ ತಾನು ಆಚರಣೆಯನ್ನ ಮಾಡಿ ಸನ್ಯಾಸಿಗಳಿಗೆ ಅದನ್ನ ಉಪದೇಶವನ್ನ ಮಾಡಿದ್ದಾನೆ. ಭಗವಂತ ಮಾಡಿದಂತಹ ಅಹಿಂಸಾ ಪರಾಕಾಷ್ಠತೆಯನ್ನೇ ತಪ್ಪಾಗಿ ತಿಳಿದು ಇವತ್ತಿನ ಜೈನರು ತಾವು ಅಹಿಂಸಾವಾದಿಗಳು ಅಂತ ಹೇಳಿ ಏನೆಲ್ಲ ಕೆಲವೊಂದು ಅಹಿಂಸಾ ವಿಚಾರಗಳನ್ನ ಏನು ಪ್ರಕಟಣೆಗೊಳಿಸ್ತಾರೆ, ಅದರಲ್ಲಿ ಕೆಲವೊಂದು ವೃಷಭನಾಮಕನಾದ ಭಗವಂತ ತೋರಿಸಿರತಕ್ಕಂಥ ಅಹಿಂಸಾ ವಿಷಯಗಳು. ಆದರೆ ಭಗವಂತ ಮಾಡಿದ್ದು ಪರಮಹಂಸರು ಪರಮ ಸನ್ಯಾಸಿಗಳು ಹೇಗಿರಬೇಕು ಅನ್ನೋದನ್ನ ಭಗವಂತ ಅಲ್ಲಿ ತೋರಿಸಿಕೊಟ್ಟಿದ್ದಾನೆ. ಅನಂತರದಲ್ಲಿ ಪೃಥುವಾಗಿ ಭಗವಂತ ಅವತಾರವನ್ನ ಮಾಡಿರತಕ್ಕಂಥದ್ದು. ಪೃಥುವಿನಲ್ಲಿ ಸಾಕ್ಷಾತ್ ಭಗವಂತನ ಸನ್ನಿಧಾನ ಹೊರತು ಭಗವಂತನೇ ಪೃಥುವಾಗಿ ಅವತಾರ ಮಾಡಿದ್ದಲ್ಲ. ಅದಕ್ಕೆ ಶ್ರೀಮದ್ ಆಚಾರ್ಯರು ಮುಂದೆ ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ. ಆಮೇಲೆ ಮತ್ಸ್ಯನಾಗಿ ಭಗವಂತ ಅವತಾರವನ್ನ ಮಾಡದ. ಚಾಕ್ಷುಷ ಮನ್ವಂತರದಲ್ಲಿ ವೈವಸ್ವತ ಮನು, ಆ ವೈವಸ್ವತ ಮನುವಿನ ವಂಶದಲ್ಲೇ ಸತ್ಯವ್ರತ ಅನ್ನುವಂತ ರಾಜ, ಅವನಿಗೆ ಅನುಗ್ರಹವನ್ನ ಮಾಡೋದಕ್ಕಾಗಿ ಭಗವಂತ ಮತ್ಸ್ಯನಾಗಿ ಅವತಾರವನ್ನ ಮಾಡಿದ. ಆಮೇಲೆ ಕೂರ್ಮನಾಗಿ ಅವತಾರವನ್ನ ಮಾಡಿದ್ದಾನೆ. ಸಮುದ್ರ ಮಥನ ಕಾಲದಲ್ಲಿ ಆ ಮಂದರ ಪರ್ವತ ಸಮುದ್ರದಲ್ಲಿ ಮುಳುಗ್ತಾ ಇರಬೇಕಾದಾಗ ಆ ಸಮುದ್ರದಿಂದ ಮೇಲೆ ಎತ್ತೋದಕ್ಕಾಗಿ ಭಗವಂತ ತಾನು ಕೂರ್ಮನಾಗಿ ಅವತಾರವನ್ನ ಮಾಡಿದ್ದಾನೆ. ಆ ಕೂರ್ಮ ರೂಪಿಯಾದ ಭಗವಂತನ ಬೆನ್ನು ದುಬ್ಬ ಇದು 1,00,000 ಯೋಜನ ಅಂತೆ, ಅಷ್ಟು ವಿಸ್ತಾರವಾಗಿರ್ತಕ್ಕಂತಹ ಬೆನ್ನಿನ ಮೇಲೆ ಮಂದರ ಪರ್ವತವನ್ನ ಧಾರಣೆ ಮಾಡಿ ಅಜಿತ ನಾಮಕನಾಗಿ ಭಗವಂತ ಆ ಮಂದರ ಪರ್ವತವನ್ನ ಮೇಲೆ ಹಿಡುಕೊಂಡು ಮಥನವನ್ನ ಸ್ವಯಂ ಭಗವಂತನೇ ದೇವತೆಗಳು ದೈತ್ಯರು ಹಾಗೂ ಮಂದರ ಪರ್ವತದಲ್ಲಿ ಇದ್ದು ಮಾಡಿಸಿ ಅಮೃತವನ್ನ ತನ್ನ ಭಕ್ತರಾಗಿರ್ತಕ್ಕಂಥ ದೇವತೆಗಳಿಗೆ ಪ್ರಾಶನವನ್ನ ಮಾಡಿಸಿದ್ದಾನೆ. ಸ್ವೀಯಾನಾಂ ಅಮೃತಂ ಪ್ರಯಚ್ಛತಿ ಸಮಾಂ ಪಾಯಾತ್ ಗುಣೋದ್ಯನ್ಮನಿ. ಅಮೃತಪಾನವನ್ನ ತನ್ನ ಭಕ್ತರಿಗೆ ಮಾಡಿಸಿರ್ತಕ್ಕಂಥದ್ದು. ಅದೇ ಸಮುದ್ರ ಮಥನದಲ್ಲಿಯೇ ಅಮೃತ ಮೇಲೆ ಬಂತು. ಧನ್ವಂತರಿ ರೂಪಿಯಾಗಿರ್ತಕ್ಕಂಥ ಭಗವಂತ ಅಮೃತವನ್ನ ತಂದಿದ್ದಾನೆ. ಧನ್ವಂತರಿಯಾಗಿ ಅವತಾರವನ್ನ ಮಾಡಿ ಎಲ್ಲ ವಿಧವಾದ ರೋಗಗಳಿಗೆ ಔಷಧಿ, ಅದು ಧನ್ವಂತರಿಯ ಮಂತ್ರ ಜಪವನ್ನು ಯಾರು ಮಾಡ್ತಾರೆಯೋ ಎಲ್ಲ ವಿಧವಾದ ರೋಗಗಳು ಪರಿಹಾರ ಆಗ್ತದೆ. ಧನ್ವಂತರೋ ಮಹಾಮಂತ್ರ ಸಂಸ್ಕೃತಿ ವ್ಯಾಧಿನಾಶಕ. ಶ್ರೀಮದ್ ಆಚಾರ್ಯರು ತಂತ್ರಸಾರದಲ್ಲಿ ಹೇಳುವಂತೆ ಧನ್ವಂತರಿ ಮಂತ್ರ ಇದೇನಿದೆ ಇದು ಮಹಾಮಂತ್ರ. ಎಲ್ಲ ವಿಧವಾಗಿರ್ತಕ್ಕಂಥ ರೋಗಗಳಿಗೆ, ಭೂತ ಪ್ರೇತ ಪಿಶಾಚಿ ಇವುಗಳ ಬಾಧೆ ಏನಿದೆ ಆ ಎಲ್ಲದಕ್ಕೂ ಒಂದೇ ಔಷಧಿ, ಅದು ಧನ್ವಂತರಿಯ ಮಂತ್ರ. ಆ ನಂತರದಲ್ಲಿ ಎಲ್ಲಾ ದೈತ್ಯರೆಲ್ಲ ಧನ್ವಂತರಿಯ ಕೈಯಲ್ಲಿ ಇರುವಂತಹ ಅಮೃತ ಕಲಶವನ್ನ ಕಸೆದುಕೊಂಡು ಓಡೋದಕ್ಕೆ ಪ್ರಾರಂಭ ಮಾಡಿದ್ರು. ದೇವತೆಗಳೆಲ್ಲರೂ ಕೂಡ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಸ್ವಯಂ ಭಗವಂತ ಆಗ ಮೋಹಿನಿ ರೂಪವನ್ನ ಸ್ವೀಕಾರ ಮಾಡಿದ್ದಾನೆ. ಮೋಹಿನಿಯಾಗಿ ಭಗವಂತ ಅವತಾರವನ್ನ ಮಾಡಿ ಆ ಎಲ್ಲ ದೈತ್ಯರಿಗೆ ವಂಚನೆಯನ್ನ ಮಾಡಿ, ಅವರು ಅಯೋಗ್ಯರು, ಅಮೃತಪಾನವನ್ನ ಮಾಡೋದಕ್ಕೆ ಅಯೋಗ್ಯರು, ಹೀಗಾಗಿ ಅಯೋಗ್ಯರಿಗೆ ಅಮೃತವನ್ನ ಕೊಡಬಾರದು ಅನ್ನೋದಕ್ಕಾಗಿ ಭಗವಂತ ಮೋಹಿನಿ ರೂಪವನ್ನ ಸ್ವೀಕಾರ ಮಾಡಿ ಯೋಗ್ಯರಾದ ದೇವತೆಗಳಿಗೆ ಅಮೃತವನ್ನ ಉಣಬಡಿಸಿದ್ದಾನೆ ಭಗವಂತ. ಆಮೇಲೆ ನರಸಿಂಹನಾಗಿ ಅವತಾರವನ್ನ ಮಾಡಿದ್ದಾನೆ. ಭಕ್ತ ಪ್ರಹ್ಲಾದನ ಅವನ ಮೇಲೆ ಅನುಗ್ರಹವನ್ನ ಮಾಡೋದಕ್ಕಾಗಿ, ಹಿರಣ್ಯಕಶಿಪುವನ್ನ ಸಂಹಾರ ಮಾಡೋದಕ್ಕಾಗಿ ಭಗವಂತ ನರಸಿಂಹನಾಗಿ
ಅವತಾರವನ್ನ ಮಾಡಿದ್ದಾನೆ. ಸಪ್ತಮ ಸ್ಕಂದದಲ್ಲಿ ಬಹಳ ವಿಸ್ತಾರವಾಗಿ ನರಸಿಂಹದೇವರ ಅವತಾರ ಕಥಾ ಅದು ವರ್ಣಿತವಾಗಿರ್ತಕ್ಕಂಥದ್ದು. ಆಮೇಲೆ ವಾಮನನಾಗಿ ಅವತಾರವನ್ನ ಮಾಡಿ ಬಲಿಚಕ್ರವರ್ತಿಯಿಂದ 3 ಹೆಜ್ಜೆ ಪಾದಗಳನ್ನ ಭೂಮಿಯನ್ನ ದಾನವಾಗಿ ತೆಗೆದುಕೊಂಡು ಬಲಿಚಕ್ರವರ್ತಿಯನ್ನ ಸುತಲ ಮಧ್ಯಾಸ್ವ ಸುತಲ ಲೋಕಕ್ಕೆ ಹಾಕಿರತಕ್ಕಂಥದ್ದು, ಬಲಿಚಕ್ರವರ್ತಿಗೆ ಅನುಗ್ರಹವನ್ನ ಮಾಡಿರ್ತಕ್ಕಂಥದ್ದು ವಾಮನನಾಗಿ. ಅನಂತರದಲ್ಲಿ ಭಗವಂತ ಪರಶುರಾಮನಾಗಿ ಅವತಾರವನ್ನ ಮಾಡಿ 21 ಬಾರಿ ಭೂಪ್ರದಕ್ಷಿಣೆಯನ್ನ ಮಾಡಿ ದುಷ್ಟ ಕ್ಷತ್ರಿಯರನ್ನ ಸಂಹಾರವನ್ನ ಮಾಡಿದ್ದಾನೆ, ಭೂಭಾರ ಹರಣವನ್ನ ಮಾಡಿರತಕ್ಕಂಥದ್ದು. ಆಮೇಲೆ ವೇದವ್ಯಾಸ ದೇವರಾಗಿ ಭಗವಂತ ಅವತಾರವನ್ನ ಮಾಡಿದ್ದಾನೆ. ತೃತೀಯೇ ಸಪ್ತಮೇ ಚೈವ ಷೋಡಶೇ ಪಂಚವಿಂಶಕೆ ಅಷ್ಟಾವಿಂಶೇ ಯುಗೇ ಕೃಷ್ಣ ಸತ್ಯವತ್ಯಾಂ ಅಜಾಯತ. ವೇದವ್ಯಾಸ ದೇವರಾಗಿ ಸಾಕ್ಷಾತ್ ಭಗವಂತನೇ ಅವತಾರವನ್ನ ಮಾಡಿದ್ದಾನೆ. ಪರಾಶರರು ಹಾಗೂ ಸತ್ಯವತಿಯಲ್ಲಿ ಭಗವಂತ ಜ್ಞಾನಶಕ್ತಿಯನ್ನ ಧಾರಣಾ ಶಕ್ತಿಯನ್ನ ಜಗತ್ತಿನಲ್ಲಿ ಮತ್ತೆ ಪ್ರತಿಷ್ಠಾಪನೆಯನ್ನ ಮಾಡೋದಕ್ಕಾಗಿ ಭಗವಂತ ವೇದವ್ಯಾಸ ದೇವರಾಗಿ ಅವತಾರವನ್ನ ಮಾಡಿದ್ದಾನೆ. ಶ್ರೀಮದಾಚಾರ್ಯರು ತಾತ್ಪರ್ಯದಲ್ಲಿ ಹೇಳ್ತಾರೆ, ಯಾವಾಗ ಸಾಕ್ಷಾತ್ ಭಗವಂತ ವೇದವ್ಯಾಸನಾಗಿ ಅವತಾರವನ್ನ ಮಾಡ್ತಾನೆ. ಬೇರೆ ಬೇರೆ ಕಲ್ಪಗಳಲ್ಲಿ ಬೇರೆ ಬೇರೆ ದೇವತೆಗಳು ವೇದವ್ಯಾಸರಾಗಿ ಅವತಾರವನ್ನ ಮಾಡ್ತಾರೆ. ಆದರೆ ಇಷ್ಟು ದ್ವಾಪರ ಯುಗದಲ್ಲಿ ಮಾತ್ರ ಸ್ವಯಂ ಭಗವಂತನೇ ವೇದವ್ಯಾಸನಾಗಿ ಅವತಾರವನ್ನು ಮಾಡಿದ್ದಾನೆ. ಯಾವ್ಯಾವುದು? ತೃತೀಯೇ ಸಪ್ತಮೇ ಚೈವ ಷೋಡಶೇ ಪಂಚವಿಂಶಕೆ ಅಷ್ಟಾವಿಂಶೇ ಯುಗೇ ಕೃಷ್ಣ ಸತ್ಯವತ್ಯಾಂ ಅಜಾಯತ. 3ನೇ ದ್ವಾಪರ ಯುಗ, 7ನೇ ದ್ವಾಪರ ಯುಗ, 16ನೇ ದ್ವಾಪರ ಯುಗ, 25ನೇಯ ದ್ವಾಪರ ಯುಗ, 28ನೇಯ ದ್ವಾಪರ ಯುಗ. ಈಗ ನಡೀತಾ ಇರೋದು 28ನೇಯ ಕಲಿಯುಗ. ಈ ಕಲಿಯುಗದ ಹಿಂದೆ ಅರ್ಥಾತ್ 28ನೇಯ ದ್ವಾಪರ ಯುಗ ಏನಿದೆ, ಆ ದ್ವಾಪರ ಯುಗದಲ್ಲಿ ಸಾಕ್ಷಾತ್ ಭಗವಂತನೇ ತಾನು ವೇದವ್ಯಾಸರಾಗಿ ಅವತಾರವನ್ನ ಮಾಡಿ ವೇದಗಳ ವಿಭಾಗವನ್ನ ಮಾಡಿ ಆಮೇಲೆ ಪುರಾಣಗಳ ರಚನೆಯನ್ನ ಮಾಡಿ ಇತಿಹಾಸವನ್ನ ರಚನೆ ಮಾಡಿ ಎಲ್ಲವನ್ನು ಕೂಡ ಜ್ಞಾನವನ್ನ ಪ್ರತಿಷ್ಠಾಪನೆಯನ್ನ ಮಾಡಿದ್ದಾರೆ. ದತ್ತ ವ್ಯಾಸಾದಿ ರೂಪೇಶು ಜ್ಞಾನ ಕಾರ್ಯೋ ಜನಾರ್ದನ. ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯ ಅದನ್ನೇ ಹೇಳ್ತಾರೆ. ಭಗವಂತ ಅವನ ಅವತಾರಗಳಲ್ಲಿ 2, ಒಂದು ಜ್ಞಾನಕ್ಕಾಗಿ ಮಾಡಿದ ಅವತಾರಗಳು, ಇನ್ನೊಂದು ಬಲದ ಕಾರ್ಯವನ್ನ ತೋರಿಸೋದಕ್ಕಾಗಿ ಮಾಡಿದ ಅವತಾರಗಳು. ಜ್ಞಾನ ಕಾರ್ಯಕ್ಕಾಗಿ ಮಾಡಿದ ಅವತಾರಗಳಲ್ಲಿ ಬಲ ಇಲ್ಲ ಅಂತ ತಿಳ್ಕೋಬೇಡ್ರಿ, ಬಲವನ್ನ ತೋರಿಸೋದಕ್ಕಾಗಿ ಮಾಡಿದ ಅವತಾರಗಳಲ್ಲಿ ಜ್ಞಾನ ಇಲ್ಲ ಅಂತ ತಿಳ್ಕೋಬೇಡ್ರಿ. ಶಕ್ತ್ಯಾತ್ಮನ ಬಲನೂ ಇದೆ, ಜ್ಞಾನನೂ ಇದೆ. ಯಾವಾಗ ಯಾವುದರ ಅಭಿವ್ಯಕ್ತಿಯನ್ನ ಮಾಡಬೇಕು ಅಂತ ಭಗವಂತನ ಸಂಕಲ್ಪಕ್ಕೆ ಬರ್ತದೆ, ಆವಾಗ ಅದನ್ನ ಅಭಿವ್ಯಕ್ತ ಮಾಡ್ತಾನೆ. ಹೀಗಾಗಿ ಕೆಲವು ಅವತಾರಗಳಲ್ಲಿ ಜ್ಞಾನ ಶಕ್ತಿಯ ಅಭಿವ್ಯಕ್ತಿಯನ್ನ ಮಾಡಿದ್ದಾನೆ, ಕೆಲವು ಅವತಾರಗಳಲ್ಲಿ ಬಲಶಕ್ತಿಯ ಅಭಿವ್ಯಕ್ತಿಯನ್ನ ಮಾಡಿದ್ದಾನೆ. ದತ್ತ, ವೇದವ್ಯಾಸ ಈ ಎಲ್ಲ ರೂಪಗಳಲ್ಲಿ, ಹಯಗ್ರೀವ, ಮಹಿದಾಸ ಈ ಎಲ್ಲ ರೂಪಗಳಲ್ಲಿ ಜ್ಞಾನ ಶಕ್ತಿಯ ಅಭಿವ್ಯಕ್ತಿಯನ್ನ ಭಗವಂತ ಮಾಡಿದ್ದಾನೆ. ರಾಮ, ಕೃಷ್ಣ, ಪರಶುರಾಮಾದಿ ರೂಪಗಳಲ್ಲಿ ಬಲ ಕಾರ್ಯದ ಶಕ್ತಿಯನ್ನ ಅಭಿವ್ಯಕ್ತ ಮಾಡಿದ್ದಾನೆ. ಆಮೇಲೆ ಬಲರಾಮನಾಗಿ ಭಗವಂತ ಅವತಾರ ಮಾಡಿದ್ದಾನೆ. ಬಲರಾಮ ಅಂದ್ರೆ ಹೇಗೆ ಪೃಥ್ವಿನಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಇದೆಯೋ ಹಾಗೆ ಶುಕ್ಲಕೇಶದ ವಿಶೇಷ ಸನ್ನಿಧಾನ ಬಲರಾಮನಲ್ಲಿ ಇರತಕ್ಕಂಥದ್ದು. ಶೇಷದೇವರೇ ಬಲರಾಮನಾಗಿ ಅವತಾರವನ್ನ ಮಾಡಿದ್ದಾರೆ. ಅಲ್ಲಿ ಭಗವಂತ ತನ್ನ ಶುಕ್ಲಕೇಶದ ಸನ್ನಿಧಾನವನ್ನ ಇಟ್ಟಿದ್ದಾನೆ. ಅನಂತರದಲ್ಲಿ ಶ್ರೀ ಕೃಷ್ಣನಾಗಿ, ಯಾದವ ಕೃಷ್ಣನಾಗಿ ಭಗವಂತ ಅವತಾರವನ್ನ ಮಾಡಿದ್ದಾನೆ. ಆ ಕೃಷ್ಣನ ಅದ್ಭುತವಾದಂತಹ ಮಹಿಮೆಗಳನ್ನ ಶ್ರೀಮದ್ ಭಾಗವತ ದಶಮಸ್ಕಂದದಲ್ಲಿ ನಮಗೆ ನಿರೂಪಣೆಯನ್ನ ಮಾಡಿಕೊಡುತ್ತದೆ. ಕೃಷ್ಣನ ಕಥೆಯನ್ನ ಹೇಳೋದಕ್ಕಾಗಿಯೇನೆ ಒಂದು ಸ್ಕಂದ ಮೀಸಲಾಗಿರ್ತಕ್ಕಂಥದ್ದು. ಬಹಳ ವಿಸ್ತಾರವಾಗಿ ಕೃಷ್ಣನ ಕಥೆಯನ್ನ ಭಾಗವತ ನಮಗೆ ತಿಳಿಸಿಕೊಡುತ್ತದೆ.
105 ಅಧ್ಯಾಯಗಳಲ್ಲಿ ಕೃಷ್ಣನ ಕಥೆಯನ್ನ ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ತಿಳಿಸಿಕೊಡ್ತಾರೆ. ಆಮೇಲೆ 21ನೆಯ ಅವತಾರ ಇದು ಬುದ್ಧಾವತಾರ. ಬುದ್ಧನಾಗಿ ಭಗವಂತ ಅವತಾರವನ್ನ ಮಾಡಿದ್ದಾನೆ. ದ್ವಾಪರ ಹಾಗೂ ಕಲಿಯುಗಗಳ ಸಂಧಿಕಾಲ. ಆ ಸಂಧಿಕಾಲದಲ್ಲಿ ಗಯಾ ಕ್ಷೇತ್ರದಲ್ಲಿ ಭಗವಂತ ಬುದ್ಧನಾಗಿ ಅವತಾರವನ್ನ ಮಾಡಿ ಆ ಬೌದ್ಧರಿಗೆಲ್ಲ ಅಹಿಂಸೆಯ ಉಪದೇಶವನ್ನ ಮಾಡಿದ್ದಾನೆ. ಮಾಡಿ ಅಸುರರಿಗೆಲ್ಲ ಮೋಹವನ್ನ ಉಂಟು ಮಾಡಿದ್ದಾನೆ. ಹೀಗೆ ಬುದ್ಧಾವತಾರ. 22ನೇದಾಗಿ ಸ್ವಯಂ ಭಗವಂತ ಕಲ್ಕಿಯಾಗಿ ಅವತಾರವನ್ನ ಮಾಡಿ ದುಷ್ಟರಾಗಿರ್ತಕ್ಕಂತಹ ಮ್ಲೇಂಚರನ್ನೆಲ್ಲ ಸಂಹಾರ ಮಾಡಿ ಮತ್ತೆ ಕೃತಯುಗವನ್ನ ಸ್ಥಾಪನೆಯನ್ನ ಮಾಡ್ತಾನೆ. ಹೀಗೆ ಸುತಾಚಾರ್ಯರು ಶಮನಕಾದಿಗಳಿಗೆ ಭಗವಂತನ 22 ಅವತಾರಗಳ ಕಥೆಯನ್ನ ಬಹಳ ಸಂಕ್ಷೇಪವಾಗಿ ಮೊದಲಿಗೆ ನಿರೂಪಣೆಯನ್ನ ಮಾಡಿದ್ದಾರೆ. ಶಮನಕಾದಿಗಳು ಕೇಳಿದ್ರು, ಭಗವಂತನ ಅವತಾರಗಳು 22 ಅಷ್ಟೇ ಅವತಾರವನ್ನ ಮಾಡಿದ್ದಾನ ಅಂತಂದ್ರೆ ಅದಕ್ಕೆ ಸುತಾಚಾರ್ಯ ಹೇಳ್ತಾರೆ, ಇಷ್ಟೇ ಅಲ್ಲ, ಭಗವಂತನ ಅವತಾರಗಳು ಅಸಂಖ್ಯಾತವಾಗಿದೆ, ಅನಂತ ಅವತಾರಗಳಿದೆ. ಅವತಾರಾಹ ಹಿ ಅಸಂಖ್ಯೇಯಾಹ ಹರೇಹೇ ತತ್ವನಿಧೇರ್ದ್ವಿಜಾಹ ಯಥಾ ವಿದಾಸೀನ ಕುಲ್ಯಾಹ ಸರಸಃ ಸ್ಯುಹು ಸಹಸ್ರಶಃ. ಭಗವಂತನ ಅವತಾರಗಳು 1 2 ದಶರೂಪಿಣೆ, ದಶಸಹಸ್ರ ರೂಪಿಣೆ, ಅವಿಕಾರಿಣೆ, ಸ್ಫುಟಮನಂತ ರೂಪಿಣೆ. ಅನಂತಾನಂತ ರೂಪಗಳಿದೆ, ಅನಂತಾನಂತ ಅವತಾರಗಳಿದೆ. ಆದರೆ ಎಲ್ಲವನ್ನು ಹೇಳೋದಿಕ್ ಸಾಧ್ಯ ಇಲ್ಲ. ಹೇಗೆ? ಪ್ರಳಯ ಕಾಲದಲ್ಲಿ ಜೋರಾಗಿ ಮಳೆ ಸುರಿತದೆ, ಒಂದೊಂದು ಹನಿ ಆನೆಯ ಸೊಂಡಲು ಅದು ಎಷ್ಟು ದಪ್ಪ ಇರಬೇಕೋ ಒಂದೊಂದು ಹನಿ ಅಷ್ಟಷ್ಟು ದಪ್ಪ ಇರ್ತದೆ. ಅಷ್ಟು ಜೋರಾಗಿ ಮಳೆ ಬರ್ತಾ ಇರ್ಬೇಕಾದಾಗ ಸಣ್ಣ ಹಳ್ಳ ಕೊಳ್ಳಗಳು ಕೊಚ್ಚಿಕೊಂಡು ಹೋಗ್ಬಿಡ್ತದೆ, ತುಂಬಿಕೊಳ್ಳೋಕ್ ಆಗೋದಿಲ್ಲ. ಹಾಗಿದ್ದಾಗೆ ಭಗವಂತನ ಅವತಾರಗಳು ಅನಂತಾನಂತ ಅವತಾರಗಳಿದೆ. ಆ ಎಲ್ಲ ಅವತಾರಗಳನ್ನ ತಿಳಿಯುವ ಶಕ್ತಿ ನಮಗಿಲ್ಲ. ಏತೇ ಸಾಂಶ ಕಲಾ ಪುಂಸಃ ಕೃಷ್ಣಸ್ತು ಭಗವಾನ್ ಸ್ವಯಂ ಇಂದ್ರಾರಿ ವ್ಯಾಕುಲಂ ಲೋಕಂ ಮೃಡಯಂತಿ ಯುಗೇ ಯುಗೇ. ಈ ಎಲ್ಲ ಅವತಾರಗಳೇನಿದೆಯಲ್ಲ, ಇದು ಸಾಕ್ಷಾತ್ ನಾರಾಯಣ ಪದ್ಮನಾಭ ರೂಪಿಯಾಗಿರ್ತಕ್ಕಂಥ ಭಗವಂತ ಏನಿದ್ದಾನೆ ಅವನ್ನೇ ಸಾಕ್ಷಾತ್ತಾಗಿ ರಾಮಕೃಷ್ಣಾದಿಗಳಾಗಿ ಅವತಾರವನ್ನ ಮಾಡಿದ್ದಾನೆ. ಆ ಮೂಲ ರೂಪಕ್ಕೂ ಈ ಅವತಾರ ರೂಪಗಳಿಗೂ ಏನು ವ್ಯತ್ಯಾಸ ಇಲ್ಲ, ಒಂದು ಕೂದಲೆಳೆಯಷ್ಟು ವ್ಯತ್ಯಾಸ ಇಲ್ಲ. ಆ ಮೂಲ ರೂಪಿಯಾಗಿರ್ತಕ್ಕಂಥ ಭಗವಂತನಲ್ಲಿ ಯಾವ ಜ್ಞಾನ, ಯಾವ ಶಕ್ತಿ, ಯಾವ ಅನಂತ ಗುಣಗಳು ಇದೆಯೋ, ಯಾವ ದೋಷವೂ ಇಲ್ಲವೋ, ಅದರಂತೆ ಅವತಾರ ರೂಪಗಳಲ್ಲಿಯೂ ಕೂಡ ಜ್ಞಾನ, ಗುಣ ಎಲ್ಲವೂ ಕೂಡ ಪರಿಪೂರ್ಣವಾಗಿದೆ, ಕಿಂಚಿತ್ತೂ ವ್ಯತ್ಯಾಸವಿಲ್ಲ. ಕೃಷ್ಣಸ್ತು ಭಗವಾನ್ ಸ್ವಯಂ. ಕೃಷ್ಣ ಇವನು ಸಾಕ್ಷಾತ್ ಭಗವಂತ. ಹೀಗೇನೋ ಆ ಪದ ಅರ್ಥವನ್ನು ಮಾಡ್ಕೊಂಡ್ಬಿಡ್ತೀವಿ. ಅದಕ್ಕೆ ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ಏತೇ ಪ್ರೋಕ್ತಾಹ ಸನತ್ಕುಮಾರ ಕೃಷ್ಣಾದಯ ಅವತಾರಾಹ. ಸನತ್ಕುಮಾರ ಪ್ರಾರಂಭ ಮಾಡಿ ಕೃಷ್ಣನವರೆಗೂ, ಕಲ್ಕಿಯವರೆಗೂ ಇರುವ ಭಗವಂತನ ಅವತಾರಗಳೇನಿದೆ ಸಾಕ್ಷಾತ್ ಮೂಲ ರೂಪಿಯಾಗಿರ್ತಕ್ಕಂಥ ಪದ್ಮನಾಭ ರೂಪಿಯಾದ ಭಗವಂತನ ಅವತಾರ ರೂಪಗಳು. ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತಂದ್ರೆ ಕೃಷ್ಣ ಮೇಘಶ್ಯಾಮ ಮೂಲರೂಪಿ ಶೇಷಶಾಯಿ ಪದ್ಮನಾಭ ಭಗವಾನ್ ಸ್ವಯಂ ತು ಸ್ವಯಮೇವ. ಕೃಷ್ಣ ಕೃಷ್ಣ ಅನ್ನೋ ಶಬ್ದಕ್ಕೆ ಅವತಾರದಲ್ಲಿ ಏನು ಭಗವಂತ ಕೃಷ್ಣನಾಗಿ ಅವತಾರ ಮಾಡಿದ್ದಾನಲ್ಲ ಆ ಕೃಷ್ಣ ಅಲ್ಲ, ಮೂಲ ರೂಪಿಯಾಗಿರ್ತಕ್ಕಂಥ ಕೃಷ್ಣ. ಆ ಶೇಷಶಾಹಿ ಆಗಿರ್ತಕ್ಕಂತಹ ಭಗವಂತನಿಗೂ ಕೂಡ ಕೃಷ್ಣ ಅಂತ ಕರೀತಾರೆ. ಯಾಕೆ ಅಂತಂದ್ರೆ ಮೇಘಶ್ಯಾಮ ಮೂಲ ರೂಪಿ. ಮೇಘಶ್ಯಾಮ, ಮೇಘ ಮೋಡದಂತೆ ಕಪ್ಪು ವರ್ಣ ವಿಶಿಷ್ಟನಾಗಿದ್ದಾನೆ, ಮೇಘಶ್ಯಾಮನಾಗಿದ್ದಾನೆ. ಹೀಗಾಗಿ ಅವನನ್ನು ಕೂಡ ಕೃಷ್ಣ ಅಂತ ಕರೀತಾರೆ. ಅವನು ಸ್ವಯಂ ಭಗವಂತ.
ಕೃಷ್ಣರಾಮಾದಿ ರೂಪಾಣಿ ಪರಿಪೂರ್ಣಾನಿ ಸರ್ವದಾ ನಚ ಅಣುಮಾತ್ರಂ ಭಿನ್ನಾನಿ ತಥಾಪಿ ಅಸ್ಮಾತ್ ವಿಮೋಹಸಿ. ಗೀತಾ ಭಾಷ್ಯದಲ್ಲಿ ಶ್ರೀಮದ್ ಆಚಾರ್ಯ ಇದನ್ನೇ ತಿಳಿಸ್ತಾರೆ. ಕೃಷ್ಣ, ರಾಮ, ಈ ಎಲ್ಲ ಭಗವಂತನ ಅವತಾರಗಳೇನಿದೆಯಲ್ಲ, ಮೂಲ ರೂಪವು ಹೇಗೆ ಸಕಲ ಗುಣಗಳಿಂದ ಪರಿಪೂರ್ಣವಾಗಿದೆ, ಸರ್ವದೋಷ ದೂರವಾಗಿದೆ, ಹಾಗೆ ಪರಿಪೂರ್ಣಾನಿ ಸರ್ವದಾ, ಎಲ್ಲ ಕಾಲದಲ್ಲೂ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಕೃಷ್ಣಾದಿ ಎಲ್ಲ ರೂಪಗಳು ಜ್ಞಾನಾನಂದಾದಿ ಅನಂತ ಗುಣಗಳಿಂದ ಪರಿಪೂರ್ಣವಾಗಿದೆ, ಸರ್ವದೋಷ ದೂರವಾಗಿದೆ. ನಚಾಣು ಮಾತ್ರಂ ಭಿನ್ನಾನಿ, ಆ ಮೂಲ ರೂಪಿಯಾಗಿರತಕ್ಕಂತಹ ಶೇಷಶಾಹಿಯಾದ ಪದ್ಮನಾಭ ರೂಪ ಏನಿದೆ, ಆ ಪದ್ಮನಾಭ ರೂಪಕ್ಕೂ ರಾಮಕೃಷ್ಣಾದಿ ರೂಪಗಳಿಗೂ ಅಣುಮಾತ್ರಂ ನ ಭಿನ್ನಾನಿ, ಒಂದು ಪರಮಾಣು ಅಷ್ಟು ವ್ಯತ್ಯಾಸ ಇಲ್ಲ. ಅವೆರಡು ಅತ್ಯಂತ ಅಭಿನ್ನವಾಗಿರತಕ್ಕಂಥ ರೂಪಗಳು. ಆಗಿದ್ದರೂ ಕೂಡ ಭಗವಂತ ನಮಗೆ ಒಮ್ಮೊಮ್ಮೆ ಮೋಹವನ್ನ ಉಂಟು ಮಾಡ್ತಾನೆ. ತಥಾಪಿ ಯಸ್ಮಾತ್ ವಿಮೋಹಸಿ, ಮೋಹವನ್ನ ಉಂಟು ಮಾಡ್ತಾನೆ. ಹೀಗಾಗಿ ಈ ಭಗವಂತನ ಅವತಾರ ರೂಪಗಳೇನಿದೆಯಲ್ಲ, 22 ಅವತಾರಗಳೇನಿದೆಯಲ್ಲ, ಇದನ್ನ ಪ್ರತಿನಿತ್ಯದಲ್ಲಿಯೂ ಕೂಡ ಬೆಳಗ್ಗೆ ರಾತ್ರಿ, ಬೆಳಗ್ಗೆ ಎದ್ದಾಗ, ರಾತ್ರಿ ಮಲ್ಕೊಳ್ಬೇಕಾದಾಗ ಈ ಭಗವಂತನ ಅವತಾರ ರೂಪಗಳನ್ನ ಒಮ್ಮೆ ಚಿಂತನೆ ಮಾಡಬೇಕಂತ. ಮಹಾಪುಣ್ಯವನ್ನ ಶ್ರೀಮದ್ ಭಾಗವತೆ ಹೇಳ್ತದೆ. ಜನ್ಮಗುಹ್ಯಂ ಭಗವತೋ ಯಯೇವಂ ಪ್ರಯತೋ ನರಃ ಸಾಯಂ ಪ್ರಾತಃ ಗೃಣನ್ ಭಕ್ತ್ಯ ದುಃಖಗ್ರಾಮಾತ್ ವಿಮುಚ್ಯತೆ. ಯಾರು ಪ್ರತಿನಿತ್ಯದಲ್ಲಿಯೂ ಬೆಳಗ್ಗೆ ರಾತ್ರಿ ಎರಡೂ ಹೊತ್ತಿನಲ್ಲಿ ಈ ಯಾವ ಭಗವಂತನ 22 ಅವತಾರಗಳ ಚಿಂತನೆಯನ್ನ ಮಾಡ್ತಾರೆಯೋ ಅವರಿಗೆ ಭಗವಂತ ಎಲ್ಲ ದುಃಖಗಳನ್ನ ಕಳಿತಾನೆ. ದುಃಖಗ್ರಾಮಾತ್ ವಿಮುಚ್ಯತೆ. ಭಕ್ತಿಯಿಂದ ಈ ಅವತಾರ ಕಥೆಗಳನ್ನ ಹೇಳೋದಾಗ್ಲಿ ಅಥವಾ ಅವತಾರ ಕಥೆಗಳನ್ನ ಕೇಳೋದಾಗ್ಲಿ ಯಾರು ಮಾಡ್ತಾರೆಯೋ ಅವರಿಗೆ ಎಲ್ಲ ವಿಧವಾದ ದುಃಖಗಳು, ಸಂಸಾರದಲ್ಲಿ ಬರತಕ್ಕಂತಹ ಎಲ್ಲ ವಿಧವಾದ ಕಷ್ಟಗಳು, ಆ ಎಲ್ಲವೂ ಕೂಡ ಪರಿಹಾರವಾಗ್ತದೆ. ಹೀಗೆ ಸೂತಾಚಾರ್ಯರು ಶವನಕಾದಿಗಳಿಗೆ ಭಗವಂತನ 22 ಅವತಾರ ಕಥೆಗಳನ್ನ ಸಂಕ್ಷೇಪವಾಗಿ ನಿರೂಪಣೆಯನ್ನ ಮಾಡಿದ್ದಾರೆ. ಪರೀಕ್ಷಿತ ರಾಜನಿಗೆ ಶುಕಾಚಾರ್ಯರು ನಿರೂಪಣೆಯನ್ನ ಮಾಡಿದ್ದಾರೆ. ಅದರಂತೆ ಮೈತ್ರೇಯರು ವಿದುರರಿಗೆ ಈ ಅವತಾರ ಕಥೆಗಳನ್ನೆಲ್ಲ ಹೇಳಿದ್ದಾರೆ. ಚಾತುರ್ಮಾಸ್ಯ ಬಹಳ ಪರಮ ಪವಿತ್ರವಾಗಿರತಕ್ಕಂತಹ ಮಾಸ. ಚಾತುರ್ಮಾಸ್ಯ ವ್ರತವನ್ನ ಅನುಷ್ಠಾನವನ್ನ ಮಾಡಬೇಕು. ಚಾತುರ್ಮಾಸ್ಯ ವ್ರತವನ್ನ ಅನುಷ್ಠಾನ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಆ ಚಾತುರ್ಮಾಸ್ಯದ ಮಹಿಮೆಯನ್ನ ತಿಳಿದು ಆ ವ್ರತವನ್ನ ಮಾಡಿದ್ರೆ, ತಿಳಿದೇ ಮಾಡಿದ್ರೆ ಏನ್ ಪುಣ್ಯ ಬರ್ತದೆಯೋ, ತಿಳಿದು ಮಾಡಿದ್ರೆ ಅದಕ್ಕಿಂತ ವಿಶೇಷವಾದ ಪುಣ್ಯ ಬರ್ತದೆ. ಹೀಗಾಗಿ ವೃತಾಮೇ ಜೀವನಂ ಸ್ವಾಮಿನ್ ಯತ್ ಸರ್ವೈ ಗರ್ಹಿತಾಸ್ಮ್ಯಹಂ ಯದಿ ತ್ವಂ ಅನುಗೃಹ್ಣಾಸಿ ತರ್ಹಿ ಜೀವಾಮಿ ನಾನ್ಯಥ. ಭಗವಂತ ವರಾಹ ರೂಪಿಯಾಗಿರತಕ್ಕಂತಹ ಭಗವಂತ ಎಲ್ಲ ದೇವತೆಗಳಿಂದ ಕೂಡಿಕೊಂಡು ಮೇರು ಪರ್ವತದಲ್ಲಿ ವಾಸವನ್ನ ಮಾಡ್ತಾ ಇದ್ದಾನೆ. ಆಗ ದಕ್ಷಿಣಾಯಣ ಪ್ರಾರಂಭವಾಗಿದೆ. ದೇವತೆಗಳೆಲ್ಲರೂ ಕೂಡ ಆ ಮೇರು ಪರ್ವತದಲ್ಲೇ ವರಾಹ ದೇವರ ಆಶ್ರಯದಲ್ಲೇ ಇದ್ದಾರೆ. ದೇವತೆಗಳೆಲ್ಲ ವರಾಹ ದೇವರನ್ನ ಪ್ರಾರ್ಥನೆ ಮಾಡಿದ್ರು. ಸ್ವಾಮಿ, ದಕ್ಷಿಣಾಯಣ ಪ್ರಾಪ್ತವಾಗಿದೆ. ಉತ್ತರಾಯಣ ಇದು ದೇವತೆಗಳಿಗೆ ಹಗಲು, ದಕ್ಷಿಣಾಯಣ ಇದು ದೇವತೆಗಳಿಗೆ ರಾತ್ರಿ. ರಾತ್ರಿ ಪ್ರಾಪ್ತವಾಗಿದೆ. ಹೀಗಾಗಿ ನಾವು ನಮ್ಮ ಲೋಕಗಳಿಗೆ ಹೋಗಬೇಕು. ನೀನು ಅಪ್ಪಣೆಯನ್ನ ಕೊಟ್ರೆ ನಾವು ನಮ್ಮ ಲೋಕಗಳಿಗೆ ನಾವು ಹೋಗ್ತೀವಿ
ಅಂತ ಪ್ರಾರ್ಥನೆ ಮಾಡಿದಾಗ ಅದರಲ್ಲಿ ದಕ್ಷಿಣಾಯಣ ಅಭಿಮಾನಿ ದೇವತಾ ಮತ್ತೆ ಆ ವರಾಹರೂಪಿಯಾದ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ದಾಳೆ. ಸ್ವಾಮಿ, ಹೀಗೆ ದಕ್ಷಿಣಾಯಣದಲ್ಲಿ ರಾತ್ರಿ ಅಂತ ಹೇಳಿ ಯಾವ ಮನುಷ್ಯರು ಯಾವ ಸತ್ಕರ್ಮಗಳನ್ನು ಮಾಡೋದಿಲ್ಲ. ರಾತ್ರಿಯಲ್ಲಿ ಏನು ಕರ್ಮಗಳನ್ನ ಮಾಡೋದಿಲ್ಲ, ಊಟ ಮಾಡೋದು, ಮಲ್ಕೊಳ್ಳೋದು ಅಷ್ಟೇ. ಹಗಲು ಸ್ನಾನ, ಸಂಧ್ಯಾವನೆ, ಜಪ ತಪ, ಹೋಮ ಹವನ, ಮುಂಜಿ, ಮದುವೆ ಎಲ್ಲವನ್ನೂ ಮಾಡ್ತಾರೆ. ರಾತ್ರಿಯಲ್ಲಿ ಯಾರು ಮಾಡ್ತಾರೆ? ಮಾಡೋದಿಲ್ಲ. ಹೀಗಾಗಿ ನಾನು ಬದುಕಬೇಕು ಅನ್ನೋ ಆಸೆನೇ ಹೋಗ್ಬಿಟ್ಟಿದೆ ನನಗೆ. ಯಾರೂ ಕೂಡ ನನ್ನನ್ನ ಪ್ರಶಂಸನೆ ಮಾಡೋದಿಲ್ಲ, ಯಾರೂ ನನಗೆ ಗೌರವವನ್ನು ಕೊಡೋದಿಲ್ಲ, ಎಲ್ಲರೂ ಕೂಡ ನನ್ನನ್ನ ಉದಾಸೀನ ಮಾಡಿದ್ದಾರೆ. ವೃಥಾಮೇ ಜೀವನಂ ಸ್ವಾಮಿನ್, ನನ್ನ ಜನ್ಮ ಇದು ವ್ಯರ್ಥ, ನಾ ಇದ್ರೂ ಯಾರಿಗೂ ಬೇಕಾಗಿಲ್ಲ. ಯತ್ ಸರ್ವೈ ಗರ್ಹಿತಾಸ್ಮ್ಯಹಂ, ಎಲ್ಲರಿಂದಲೂ ಕೂಡ ನಾನು ಗರ್ಹಿತಳಾಗಿದ್ದೇನೆ, ನಿಂದನೆಗೆ ಒಳಪಟ್ಟಿದ್ದೇನೆ. ಹೀಗಾಗಿ ನಾನು ಬದುಕಬೇಕು ಅನ್ನೋ ಆಸೆನೇ ಇಲ್ಲ. ಯದಿ ತ್ವಂ ಅನುಗೃಹಾಸಿ ತರ್ಹಿ ಜೀವಾಮಿ ನಾಣ್ಯತ, ನೀವು ಒಂದ್ ವೇಳೆ ಅನುಗ್ರಹ ಮಾಡಿ ನನಗೇನಾದ್ರು ಸ್ವಲ್ಪ ಮಹತ್ವವನ್ನ ಕೊಟ್ರೆ ನಾನು ಬದುಕ್ತೀನಿ, ಇಲ್ಲ ಅಂದ್ರೆ ನಾನೇನ್ ಬದುಕೋದಿಲ್ಲ ಅಂತ ಹೇಳಿದಾಗ ವರಾಹದೇವರು ಆ ದಕ್ಷಿಣಾಯನಕ್ಕೆ ಅನುಗ್ರಹವನ್ನ ಮಾಡಿದರು. ಪ್ರಿಯಾಮೇ ತೇ ತ್ರಯೋ ಯಾಮಾಹ ತತ್ರಾದ್ಯೋ ದ್ವೌ ಮಹಾಪ್ರಿಯೌ. ರಾತ್ರಿ ಇದು 4 ಯಾಮಗಳು, ಬೆಳಗ್ಗೆ 4 ಯಾಮ, ರಾತ್ರಿ 4 ಯಾಮ, ಒಟ್ಟು 8 ಯಾಮಗಳು ಸೇರಿದ್ರೆ ಒಂದು ದಿವಸ. ಅದರಲ್ಲಿ 4 ಯಾಮಗಳು 3 ಗಂಟೆಗೆ ಒಂದೊಂದು ಯಾಮ ಅಂತ ಕರೀತಾರೆ. ಅಲ್ಲ, 4 ಗಂಟೆಗೆ ಒಂದು ಯಾಮ ಅಂತ, 4 ಅಲ್ಲ 3 4 12 ಕರೆಕ್ಟ್. 3 ಗಂಟೆಗೆ ಒಂದು ಯಾಮ. ಆ ರಾತ್ರಿ ಅಂತಂದ್ರೆ 4 ಯಾಮಗಳು. ಆ 4 ಯಾಮಗಳಲ್ಲಿ 3 ಯಾಮಗಳು ಬಹಳ ಪ್ರಧಾನವಾದಂತ ಯಾಮ. ಅದರಲ್ಲಿಯೂ ಕೂಡ ತತ್ರ ದ್ಯೌ ದ್ವೌ ಮಹಾಪ್ರಿಯೋ, ಅದರಲ್ಲಿ 2 ಯಾಮಗಳೇನಿದೆಯಲ್ಲ ಅದು ಬಹಳ ಪ್ರಿಯವಾದದ್ದು. ಅದಕ್ಕಾಗಿಯೇನೆ ಆ 2 ಯಾಮಗಳನ್ನ, ದೇವತೆಗಳ 2 ಯಾಮಗಳನ್ನೇ ಈ ಚಾತುರ್ಮಾಸ್ಯ 4 ಮಾಸಗಳು ಭಗವಂತ ತಾನು ನಿದ್ರೆಯನ್ನ, ಯೋಗ ನಿದ್ರೆಯನ್ನ ಮಾಡುವಂತಹ ಕಾಲ ಇದು. ಹೀಗಾಗಿಯೇ ಈ ದಕ್ಷಿಣಾಯನದಲ್ಲಿ ಯಾವ ಸತ್ಕರ್ಮಗಳನ್ನು ಮಾಡಬಾರದು. ಅದರಲ್ಲಿಯೂ ಕೂಡ ತತ್ರಾಪಿ ಚಾತುರ್ಮಾಸ್ಯದಲ್ಲಂತೂ ಮದುವೆ, ಮುಂಜಿ ಇತ್ಯಾದಿ ಶುಭ ಕಾರ್ಯಗಳನ್ನ ಮಾಡುವ ಹಾಗೆ ಇಲ್ಲ. ದೇವತಾರಾಧನೆಯನ್ನು ವಿಶೇಷವಾಗಿ ಮಾಡಬಹುದು, ಆಮೇಲೆ ಪಿತೃ ಕಾರ್ಯಗಳನ್ನ ವಿಶೇಷವಾಗಿ ಮಾಡಬಹುದು. ಈ ಚಾತುರ್ಮಾಸ್ಯಕ್ಕೆ ಅಭಿಮಾನಿ ದೇವತೆಗಳಿದ್ದಾರೆ. ಅದನ್ನ ವರಾಹ ಪುರಾಣ ನಮಗೆ ತಿಳಿಸಿಕೊಡ್ತದೆ. ಆದ್ಯಸ್ಯಾತ್ ಶ್ರಾವಣೋ ಮಾಸಃ ನವಸ್ಯೋಥ ದ್ವಿತೀಯಕಃ ತೃತೀಯಶ್ಚ ಅಶ್ವಿನೋ ಮಾಸಃ ಚತುರ್ಥ ಕಾರ್ತಿಕ ಸ್ಮೃತಃ. 4 ತಿಂಗಳುಗಳು. ಕಾರ್ತಿಕ, ಆ ಶ್ರಾವಣ ಈಗ ಪ್ರಾರಂಭ, ಭಾದ್ರಪದ, ಆಶ್ವೀಜ, ಕಾರ್ತಿಕ. ಇದಕ್ಕೆ ಕ್ರಮವಾಗಿ ಶ್ರೀಧರ, ಶ್ರಾವಣ ಮಾಸಕ್ಕೆ ಶ್ರೀಧರ ಅಭಿಮಾನಿ ದೇವತ ಚಾತುರ್ಮಾಸ್ಯದಲ್ಲಿ. ಹೃಷಿಕೇಶ ಭಾದ್ರಪದ ಮಾಸಕ್ಕೆ ಅಭಿಮಾನಿ ದೇವತ. ಆಶ್ವೀಜ ಮಾಸಕ್ಕೆ ಪದ್ಮನಾಭ ರೂಪಿಯಾಗಿರ್ತಕ್ಕಂಥ ಭಗವಂತ. ಕಾರ್ತಿಕ ಮಾಸಕ್ಕೆ ದಾಮೋದರ ರೂಪಿಯಾಗಿರ್ತಕ್ಕಂಥ ಭಗವಂತ ಮಾಸ ನಿಯಾಮಕನಾಗಿದ್ದಾನೆ. ಅಂತಹ 4 ಮಾಸಗಳಲ್ಲಿ ವ್ರತವನ್ನ ಅನುಷ್ಠಾನ ಮಾಡಬೇಕು. ಆಷಾಢಾದ್ಯಸ್ತು ಷಣ್ಮಾಸ ದಕ್ಷಿಣಾಯನ ಮೀರಿತಂ ಪೌಷ್ಯಾದ್ಯಾಹ ದೇವಿ ಷಣ್ಮಾಸ ಉತ್ತರಾಯಣ ಮೀರಿತಂ. ಉತ್ತರಾಯಣ, ದಕ್ಷಿಣಾಯಣ ಅಂತ ಹೇಳಿ ಚಾತುರ್ಮಾಸ್ಯ ವ್ರತ ಇದು ದಕ್ಷಿಣಾಯಣದಲ್ಲಿ
ಬರುವಂತಹ ಶ್ರೇಷ್ಠವಾಗಿರ್ತಕ್ಕಂತಹ ವ್ರತ, ಭಗವಂತನಿಗೆ ಅತ್ಯಂತ ಪ್ರಿಯವಾದಂತಹ ವ್ರತ ಇದು. ಅದಕ್ಕೆ ಹೇಳ್ತಾರೆ ಚಾತುರ್ಮಾಸ್ಯವನ್ನ ಎಲ್ಲರೂ ಕೂಡ ನಿಯಮೇನ ಕಡ್ಡಾಯವಾಗಿ ಮಾಡಬೇಕು. ಚಾತುರ್ಮಾಸ್ಯ ವ್ರತವನ್ನ ನಾವು ಬೇಕಾದ್ರೆ ಮಾಡಬಹುದು, ಬೇಡ ಅಂದ್ರೆ ಬಿಡಬಹುದು, ಐಚ್ಛಿಕ ಅಲ್ಲ. ಹೇಗೆ ಏಕಾದಶಿ ಇದು ಐಚ್ಛಿಕ ಅಲ್ಲ, ಏಕಾದಶಿ ವ್ರತವನ್ನ ದಿನತ್ರಯ ವ್ರತವನ್ನ ಎಲ್ಲರೂ, ಎಲ್ಲ ಜಾತಿಯವರು, ಎಲ್ಲ ವರ್ಣಾಶ್ರಮದವರು ಕೂಡ ಮಾಡಬೇಕು ಅನ್ನುವಂತಹ ನಿಯಮ ಕಡ್ಡಾಯವಾಗಿದೆಯೋ, ಹಾಗೆ ಚಾತುರ್ಮಾಸ್ಯ ವ್ರತವನ್ನು ಕೂಡ ನಿಯಮೇನ ಕಡ್ಡಾಯವಾಗಿ ಮಾಡಲೇಬೇಕು. ನಿತ್ಯಂ ಕಾರ್ಯಂಚ ಸರ್ವೇಷಾಂ ಏತದ್ವ್ರತ ಚತುಷ್ಟಯಂ ನಾರಿಭ್ಯಶ್ಚ ನರೈರ್ವಾಪಿ ಚತುರಾಶ್ರಮ ವರ್ತಿಭಿಹಿ. 4 ಆಶ್ರಮಗಳಲ್ಲಿರ್ತಕ್ಕಂತಹ ಪುರುಷರು ಸ್ತ್ರೀಯರು ಎಲ್ಲರೂ ಕೂಡ ಇದನ್ನು ಮಾಡಬೇಕು. ಬ್ರಾಹ್ಮಣರು, ಕ್ಷತ್ರಿಯ, ವೈಶ್ಯ, ಸ್ತ್ರೀಯ, ಶೂದ್ರ, ವ್ರತೀ ಯಥಾ ನರಕಾನ್ನ ನಿವರ್ತಂತೆ ತ್ಯಕ್ತ್ವಾ ವ್ರತ ಚತುಷ್ಟಯಂ. ಯಾರು ಈ ಚಾತುರ್ಮಾಸ್ಯ ವ್ರತವನ್ನ ಅನುಷ್ಠಾನ ಮಾಡೋದಿಲ್ಲವೋ ಅವರು ನರಕಕ್ಕೆ ಹೋಗಿ ಬೀಳ್ತಾರೆ. ಹೀಗಾಗಿ ನರಕದ ಭಯದಿಂದ ನಾವು ದೂರ ಇರಬೇಕಾದ್ರೆ ನಾವೇನ್ ಮಾಡಬೇಕು? ಬ್ರಾಹ್ಮಣನಾಗಿರ್ಲಿ, ಕ್ಷತ್ರಿಯನಾಗಿರ್ಲಿ, ವೈಶ್ಯ ಶೂದ್ರ ಆಗಿರ್ಲಿ, ಅಥವಾ ವ್ರತಿ ಸನ್ಯಾಸಿ ಆಗಿರ್ಲಿ, ಗೃಹಸ್ಥಾಶ್ರಮಿ, ವಾನಪ್ರಸ್ಥಾಶ್ರಮಿ, ಯಾರೇ ಆದ್ರೂ, ಕುಟೀಚಕ, ಬಹುದ, ಪರಮಹಂಸರು ಎಲ್ಲರೂ ಕೂಡ ಈ ಚಾತುರ್ಮಾಸ್ಯ ವ್ರತವನ್ನ 4 ವ್ರತಗಳನ್ನ ಮಾಡಲೇಬೇಕು. ಮಾಡಿದ್ರೇನೆ ಅವರು ನರಕದಿಂದ ಪಾರಾಗ್ತಾರೆ, ಇಲ್ಲ ಅಂದ್ರೆ ಇಲ್ಲ. ವ್ರತ ಮಾಡಿದ್ರೆ ಎಷ್ಟು ಪುಣ್ಯ ಇದೆಯೋ, ವ್ರತ ಮಾಡದೇ ಇದ್ರೆ ಅಷ್ಟೇ ಪಾಪ ಇದೆ. ಈ ವ್ರತವನ್ನ ಮಾಡದೆ ಹಾಗೆ ಬಿಟ್ರೆ ಮಹಾ ದೋಷ ಬರ್ತದೆ. ಏನ್ ದೋಷ? ಔರತೇನ ನಯೇತ್ ಎಷ್ಟು ಚಾತುರ್ಮಾಸ್ಯಂ ಅನುತ್ತಮಂ ಸ ಪಾಪಿ ನರಕಂ ಯಾತಿ ಯಾವತ ಆಭೂತ ಸಂಪ್ಲವಂ. ನೋಡ್ರಿ, ನರಕಕ್ಕೆ ಹೋಗ್ತಾನಂತೆ. ಏನ್ ನರಕಕ್ಕೆ ಹೋದ್ರೆ ನಾವು ಈ ಚಾತುರ್ಮಾಸ್ಯ ಮಾಡಿದ್ರೂ ಹೋಗ್ತೀವಿ, ಮಾಡದೇ ಇದ್ರೂ ಹೋಗ್ತೀವಿ, ಏನೇನೋ ಬೇರೆ ಬೇರೆ ಪಾಪಗಳನ್ನ ಮಾಡಿರ್ತೀವಿ, ಹೀಗಾಗಿ ನಾವು ನರಕಕ್ಕೆ ಹೋಗೇ ಹೋಗ್ತೀವಿ. ಅದರಲ್ಲೇನು ವಿಶೇಷ ಅಂತಂದ್ರೆ, ಚಾತುರ್ಮಾಸ್ಯ ವ್ರತವನ್ನ ಮಾಡದೇ ಇದ್ರೆ ಅವನು 1 ವರ್ಷನೋ 2 ವರ್ಷನೋ ನರಕಕ್ಕೆ ಹೋಗೋದಲ್ಲ, ಎಲ್ಲಿವರೆಗೆ ಪ್ರಳಯ ಆಗೋದಿಲ್ಲವೋ ಅಲ್ಲಿವರೆಗೂ ನರಕದಲ್ಲೇ ಇರ್ತಾನಂತೆ. ಅಂದ್ರೆ ಪ್ರಳಯ ಕಾಲದವರೆಗೂ, ಯಾವತ್ ಆಭೂತ ಸಂಪ್ಲವಂ, ಎಲ್ಲಿವರೆಗೂ ಮಹಾಪ್ರಳಯ ಆಗೋದಿಲ್ಲ ಅಲ್ಲಿ ತನಕ ನರಕದಲ್ಲೇ ಬಿದ್ದು ಒದ್ದಾಡಬೇಕಾಗ್ತದೆ. ಹೀಗಾಗಿ ಚಾತುರ್ಮಾಸ್ಯ ವ್ರತವನ್ನ ಎಲ್ಲ ವರ್ಣಾಶ್ರಮದವರು ಮಾಡಬೇಕು. ಇಲ್ಲಿ ಒಂದು ಪ್ರಶ್ನೆ ಬರ್ತದೆ, ನಾವು ಚಾತುರ್ಮಾಸ್ಯ ವ್ರತವನ್ನ ಮಾಡ್ತಾ ಇದ್ದೀವಿ ಹೆಣ್ಮಕ್ಳು, ಮಧ್ಯದಲ್ಲಿ ಮಾಸ ಧರ್ಮ ಬರ್ತದೆ, ಮಾಸ ಧರ್ಮ ಬಂದಾಗ ಈ ವ್ರತವನ್ನ ಮಾಡಬೇಕೋ ಅಥವಾ ಬಿಡಬಹುದೋ, ಅಥವಾ ಬಿಟ್ರೆ ನಾವು ವ್ರತವನ್ನ ಮಧ್ಯದಲ್ಲೇ ಬಿಟ್ಟಂಗಾಗ್ತದೆ, ಅದು ಸರಿನೋ ತಪ್ಪೋ ಅಂತಂದ್ರೆ ಅದಕ್ಕೆ ಹೇಳ್ತದೆ, ರಜಸ್ವಲೆಯಾಗಿದ್ದರೂ ಕೂಡ ಈ ಯಾವ ವ್ರತವನ್ನ ಅನುಷ್ಠಾನ ಮಾಡಬೇಕು, ಆ ಸಂದರ್ಭದಲ್ಲೂ ಬಿಡೋ ಹಾಗಿಲ್ಲ. ಆಮೇಲೆ ಈ ವ್ರತವನ್ನ ಅನುಷ್ಠಾನ ಮಾಡೋದ್ರಿಂದ ಮಹಾಪುಣ್ಯ ಬರ್ತದೆ. ಇದಂ ವ್ರತಂ ಮಹಾಪುಣ್ಯಂ ಸರ್ವ ಪಾಪ ಹರಂ ಶುಭಂ ಸರ್ವಾಪರಾಧ ಶಮನಂ ಸರ್ವೋಪದ್ರವ ನಾಶನಂ. ಎಲ್ಲ ವಿಧವಾದ ಅಪರಾಧಗಳು, ಏನ್ ನಾವು ಬೆಳಗ್ಗೆಯಿಂದ ರಾತ್ರಿ ತನಕ ಇಷ್ಟು ವರ್ಷಗಳ ತನಕ ಏನೆಲ್ಲ ಪಾಪಗಳನ್ನ ಮಾಡಿದ್ದೇವೆ, ಆ ಎಲ್ಲ ಪಾಪಗಳು ಪರಿಹಾರವಾಗ್ತದೆ ಈ ಯಾವ ವ್ರತವನ್ನ ಅನುಷ್ಠಾನ ಮಾಡೋದ್ರಿಂದ. ಎಲ್ಲ ವಿಧವಾದ ಉಪದ್ರವಗಳು, ತೊಂದರೆಗಳು, ಸಾಧನೆ ಮಾಡೋದಕ್ಕೇನೆಲ್ಲ ತೊಂದರೆಗಳು ಬರ್ತದೆ ಆಧ್ಯಾತ್ಮಿಕವಾದ ಮಾರ್ಗದಲ್ಲಿ, ಆ ಎಲ್ಲ ತೊಂದರೆಗಳು ಪರಿಹಾರವಾಗ್ತದೆ. ಹೀಗಾಗಿ ವ್ರತವನ್ನ ಅನುಷ್ಠಾನ ಮಾಡತಕ್ಕಂಥದ್ದು ಶಾಖಾವ್ರತ, ದಧಿವ್ರತ, ಮತ್ತೆ ಕ್ಷೀರ ವ್ರತ, ದ್ವಿದಳ ವ್ರತವನ್ನ ಅನುಷ್ಠಾನವನ್ನ ಮಾಡಬೇಕು ಕ್ರಮವಾಗಿ. ಚಾತುರ್ಮಾಸ್ಯದಲ್ಲಿ ಏನೆಲ್ಲ ಮಾಡಬೇಕು ಸಾಮಾನ್ಯವಾಗಿ ಎಲ್ಲ ಗೊತ್ತೇ ಇದೆ, ಅದನ್ನೆಲ್ಲ ಹೇಳೋದು ಬೇಕಾಗಿಲ್ಲ. ಮೊದಲೇ ತಿಂಗಳಲ್ಲಿ ಏನ್ ಮಾಡಬೇಕು? ದ್ವಿದಳ ಧಾನ್ಯ ವ್ರತ, ಶಾಖಾವ್ರತ, ಕ್ಷೀರವ್ರತ, ದಧಿವ್ರತ, ಇವೆಲ್ಲ 4 ಗೊತ್ತಿರತಕ್ಕಂಥದ್ದೇ, ಇದನ್ನೇನು ವಿಶೇಷವಾಗಿ ಹೇಳೋದು ಬೇಕಾಗಿಲ್ಲ.
ಈ ಚಾತುರ್ಮಾಸ್ಯದಲ್ಲಿ ಅವಶ್ಯವಾಗಿ ಮಾಡಲೇಬೇಕಾದಂತ 10 ಕರ್ಮಗಳಿದೆ. ಯಾವುದು ಅದು 10 ಅಂತಂದ್ರೆ ಸತ್ಸಂಗ. ಮೊದಲಿಗೆ ಬರೋದೇ ಸಜ್ಜನರ ಸಹವಾಸವನ್ನ ಮಾಡಬೇಕಂತ. ಯಾವಾಗ್ಲೂ ಮಾಡಬೇಕು ಸಜ್ಜನರ ಸಹವಾಸ. ಅದರಲ್ಲಿಯೂ ವಿಶೇಷವಾಗಿ ಚಾತುರ್ಮಾಸ್ಯದಲ್ಲಿ ಆದಷ್ಟು ಅಸಜ್ಜನರ ಜೊತೆಗೆ ವ್ಯವಹಾರಾದಿಗಳನ್ನ ಮಾಡಬಾರದು. ಶೂದ್ರಾದಿಗಳ ಸಂಪರ್ಕವನ್ನ ಹೆಚ್ಚಾಗಿ ಮಾಡಬಾರದು. ಅದರಲ್ಲಿಯೂ ವಿಶೇಷವಾಗಿ ಚಾತುರ್ಮಾಸ್ಯದಲ್ಲಿ ಶೂದ್ರಾದಿಗಳ ಸಂಪರ್ಕವನ್ನ ಮಾಡಬಾರದು, ಸತ್ಸಂಗವನ್ನ ಮಾಡಬೇಕು. ದ್ವಿಜಭಕ್ತಿಶ್ಚ, ಬ್ರಾಹ್ಮಣರಲ್ಲಿ ವಿಶೇಷವಾದ ಭಕ್ತಿಯನ್ನ ಮಾಡಬೇಕು. ಗುರುದೇವಾಗ್ನಿ ತರ್ಪಣಂ, ಗುರುಗಳನ್ನ ಸಂತೋಷಪಡಿಸಬೇಕು, ದೇವತೆಗಳನ್ನ ಸಂತೋಷಪಡಿಸಬೇಕು, ದೇವತಾ ಪೂಜಾದಿಗಳನ್ನ ವಿಶೇಷವಾಗಿ ಮಾಡಬೇಕು. ಅಗ್ನಿಯ ಆರಾಧನೆಯನ್ನ ಮಾಡಬೇಕು, ವೈಶ್ವದೇವ ಬಲಿಹರಣಾದಿಗಳನ್ನ, ವಿಹಿತವಾಗಿರತಕ್ಕಂಥ ಅನೇಕ ಹೋಮ ಹವನಗಳನ್ನ ಮಾಡಬೇಕು. ಗೋಪ್ರದಾನಂ, ಗೋದಾನವನ್ನ ಮಾಡಬೇಕು, ಆಕಳನ್ನ ದಾನ ಕೊಡಬೇಕು ವಿಶೇಷವಾಗಿ. ವೇದ ಪಾಠ, ವೇದಗಳನ್ನ ಅಭ್ಯಾಸ ಮಾಡೋದು, ಪಾರಾಯಣವನ್ನ ವಿಶೇಷವಾಗಿ ಮಾಡಬೇಕು. ಸತ್ಕ್ರಿಯಾ, ಸತ್ಕರ್ಮಗಳನ್ನ ಅನುಷ್ಠಾನ ಮಾಡಬೇಕು. ಸತ್ಯ ಭಾಷಣ, ಇಡೀ ವರ್ಷದಲ್ಲಿಯೂ ಕೂಡ ಸತ್ಯವನ್ನೇ ಮಾತನಾಡಬೇಕು. ಸಾಧ್ಯ ಇಲ್ಲ ಅಂತಂದ್ರೆ ಚಾತುರ್ಮಾಸ್ಯದಲ್ಲಾದರೂ ಕೂಡ ಸತ್ಯವನ್ನೇ ಮಾತನಾಡುವ ವ್ರತವನ್ನ ಹಿಡಿಬೇಕಂತೆ. ಏನೇನೋ ವ್ರತವನ್ನ ಹಿಡಿತೀವಿ, ಅದೆಲ್ಲವೂ ಕೂಡ ಅದೆಲ್ಲ ಸಾಂಕೇತಿಕ. ವಾಸ್ತವಿಕವಾಗಿ ಮಾಡಬೇಕಾದದ್ದು ಸತ್ಯವ್ರತ. ಸತ್ಯನಾಮಕನಾದ ಭಗವಂತನಲ್ಲೇ ಯಾವಾಗಲೂ ಆಸಕ್ತರಾಗಿರೋದು. ಯತ್ಸತಾಂ ಹಿತಮತ್ಯಂತಂ ತತ್ಸತ್ಯಮಿತಿ ಚೋಚ್ಯತೆ. ಶ್ರೀಮದ್ ಆಚಾರ್ಯ ಹೇಳದಂಗೆ ಸತ್ಯವನ್ನ ಮಾತನಾಡೋದು ಅಂದ್ರೆ ಸಜ್ಜನರಿಗೆ ಯಾವ ಮಾತನ್ನ ಹೇಳೋಣದರಿಂದ ಸಂತೋಷ ಆಗ್ತದೆ ಅಂತಹ ಸತ್ಯವನ್ನೇ ಮಾತನಾಡ್ತಕ್ಕಂಥದ್ದು, ಅದು ಒಂದು ವ್ರತ. ಗೋಭಕ್ತಿ, ಆಕಳುಗಳಲ್ಲಿ ವಿಶೇಷವಾದ ಭಕ್ತಿ, ಗೋಗ್ರಾಸಾದಿಗಳನ್ನ ಕೊಡ್ತಕ್ಕಂಥದ್ದು, ವಿಶೇಷವಾಗಿ ಹುಲ್ಲನ್ನ ಹಾಕೋದು, ಆ ಗೋಸೇವಾದಿಗಳನ್ನೆಲ್ಲ ಮಾಡತಕ್ಕಂಥದ್ದು, ಇದನ್ನ ವಿಶೇಷವಾಗಿ ಹೇಳಿದ್ದಾರೆ. ದಾನ ಭಕ್ತಿಶ್ಚ, ದಾನ ಕೊಡೋದ್ರಲ್ಲಿ ಶ್ರದ್ಧೆ ಇರಬೇಕಂತೆ. ಏನೋ ಕಾಟಾಚಾರದಲ್ಲಿ ದಾನವನ್ನ ಕೊಡೋದಲ್ಲ. ಈ ಚಾತುರ್ಮಾಸ್ಯದಲ್ಲಿ ಅನೇಕ ದಾನ ಧರ್ಮಗಳನ್ನ ಮಾಡುವಂತಹದ್ದು ಇದೆ. ಬ್ರಹ್ಮಾಂಡ ದಾನವನ್ನ ಮಾಡತಕ್ಕಂಥದ್ದು, ಕೊಬ್ಬರಿ ಗಿಟಕಿನಲ್ಲಿ ಕೃಷ್ಣನನ್ನ ಇಟ್ಟು ಬೆಣ್ಣೆಯನ್ನ ಇಟ್ಟು ದಾನ ಮಾಡತಕ್ಕಂಥದ್ದು, ಆಮೇಲೆ ವಸ್ತ್ರದಲ್ಲಿ ಅವಲಕ್ಕಿಯನ್ನ ಕಟ್ಟಿ ಬ್ರಹ್ಮಾಂಡ ದಾನ ಅಂತ ಹೇಳಿ ಅದನ್ನ ಮಾಡತಕ್ಕಂಥದ್ದು, ಗೋಪದ್ಮವನ್ನ ಹಾಕೋದು, ಗೋದಾನವನ್ನ ಮಾಡತಕ್ಕಂಥದ್ದು, ಹೀಗೆ ಅನೇಕ ದಾನಗಳನ್ನ ಹೇಳಿದ್ದಾರೆ. ದಾನವನ್ನ ಮಾಡಬೇಕಾದ್ರೆ ಶ್ರದ್ಧೆಯಿಂದ ದಾನಾದಿಗಳನ್ನ ಮಾಡಬೇಕು ವಿಶೇಷವಾಗಿ. ಸದಾ ಧರ್ಮಸ್ಯ ಸಾಧನಂ, ಧರ್ಮವನ್ನ ಅನುಷ್ಠಾನ ಮಾಡತಕ್ಕಂಥದ್ದು. ಹೀಗೆ 10 ಕರ್ಮ ಕರ್ತವ್ಯಗಳನ್ನ ಚಾತುರ್ಮಾಸ್ಯದಲ್ಲಿ ವಿಶೇಷವಾಗಿ ಮಾಡಬೇಕು. ಎಲ್ಲದಕ್ಕಿಂತಲೂ ವಿಶೇಷವಾಗಿ ಚಾತುರ್ಮಾಸ್ಯದಲ್ಲಿ ಬ್ರಾಹ್ಮಣರ ಭೋಜನವನ್ನ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಅನ್ನವನ್ನ ದಾನ ಮಾಡೋದು, ಅನ್ನದಾನವನ್ನ ಮಾಡಬೇಕು, ವಿಶೇಷವಾದ ಪುಣ್ಯ. ಅನ್ನಂ ಬ್ರಹ್ಮ ಇತಿ ಪ್ರೋಕ್ತಂ, ಅನ್ನೇ ಪ್ರಾಣ ಪ್ರತಿಷ್ಠಿತ. ಅನ್ನವನ್ನೇ ಬ್ರಹ್ಮ, ಅನ್ನಂ ಬ್ರಹ್ಮೇತ್ಯುವ್ಯಜಾನಾತ್, ವೇದಗಳು ಹೇಳ್ತದೆ ಅನ್ನವನ್ನ ಬ್ರಹ್ಮ ಅಂತ ತಿಳಿ ಅಂತ ಹೇಳಿ. ಅನ್ನದಲ್ಲಿಯೇ ಎಲ್ಲರ ಜೀವನೂ ಇರ್ತಕ್ಕಂಥ ಅನ್ನಗತ ಪ್ರಾಣ. 1 ದಿವಸ 2 ದಿವಸ ಏನು ತಿನ್ಲಿಲ್ಲ ಅಂದ್ರೆ ತಳಮಳ ಆಗೋಗ್ತದೆ. ಏಕಾದಶಿ 1 ದಿವಸ ಉಪವಾಸವನ್ನ ಮಾಡಿದ್ರೆ ಯಾವಾಗ ಬೆಳಗ್ಗೆ ಆಗ್ತದೋ ಏನ್ ತಿಂತೀವೋ ಅಂತ ಹೇಳಿ. ಅನ್ನಗತ ಪ್ರಾಣ. ತಸ್ಮಾತ್ ಅನ್ನ ಪ್ರದೇ ನಿತ್ಯಂ ವಾರಿದಶ್ಚ ಭವೇ ನರಹ. ಆದ್ರಿಂದ ಪ್ರತಿನಿತ್ಯದಲ್ಲಿಯೂ ಒಬ್ಬ ಬ್ರಾಹ್ಮಣನಿಗಾದ್ರೂ ಅನ್ನವನ್ನ ಭೋಜನವನ್ನ ಮಾಡಿಸ್ಬೇಕು, ಜಲದಾನವನ್ನ ಮಾಡಬೇಕು. ಎಲ್ಲಾ ದಾನಗಳಿಗಿಂತ ಅನ್ನದಾನ ಬಹಳ ಶ್ರೇಷ್ಠ. ಮಣಿರತ್ನ ಪ್ರವಾಲಾನಾಂ ರೂಪ್ಯ ಹಾಟಕ ವಾಸಸಾಂ ಅನ್ಯೇಷಾಮಪಿ ದಾನಾನಾಂ ಅನ್ನದಾನಂ ವಿಶಿಷ್ಯತೆ. ಒಳ್ಳೆ ರತ್ನಗಳನ್ನ ದಾನ ಮಾಡು, ಮುತ್ತನ್ನ, ಹವಳವನ್ನ, ಬೆಳ್ಳಿ, ಬಂಗಾರ ಏನೇ ದಾನ ಮಾಡಿದ್ರು ಆ ಎಲ್ಲ ದಾನಗಳಿಗಿಂತ ಅನ್ನದಾನ ಬಹಳ ಶ್ರೇಷ್ಠ. ಅನ್ನಸ್ಯ ಕ್ಷುದಿತಂ ಪಾತ್ರಂ. ಅನ್ನದಾನವನ್ನ ಮಾಡೋದಕ್ಕಿಂತವ್ರಂತವ್ರಂತಾನೆ ಬೇಕಾಗಿಲ್ಲ. ಯಾರಿಗೆ ಹಸಿವಿದೆಯೋ ಅವರೆಲ್ಲರೂ ಅನ್ನದಾನವನ್ನ ಸ್ವೀಕಾರ ಮಾಡೋದಕ್ಕೆ, ಅನ್ನವನ್ನ ಪ್ರತಿಗ್ರಹ ಮಾಡೋದಕ್ಕೆ ಯೋಗ್ಯರೇ. ಅದರಲ್ಲಿಯೂ ಕೂಡ ವಿಶೇಷವಾಗಿ ಬ್ರಾಹ್ಮಣರಿಗೆ
ಅದರಲ್ಲಿಯೂ ಕೂಡ ಶಾಸ್ತ್ರಾಧ್ಯಯನವನ್ನ ಮಾಡಿ ಪಾಠ ಪ್ರವಚನವನ್ನ ಮಾಡುವಂತಹ ಬ್ರಾಹ್ಮಣನಿಗೆ ಪ್ರತಿನಿತ್ಯ ಒಂದು ಭೋಜನವನ್ನ ಮಾಡಿಸ್ಬೇಕು. ಅಲ್ಲ, ಅದೆಲ್ಲ ಬಹಳ ಕಷ್ಟ, ಬ್ರಾಹ್ಮಣರನ್ನು ಕರೆಯೋದು ಕಷ್ಟ. ಬ್ರಾಹ್ಮಣರನ್ನು ಕರೆದರೂ ಕೂಡ ಮಡಿಯಲ್ಲಿ ಅಡಿಗೆ ಮಾಡಿ, ಪೂಜಾ ಮಾಡಿ, ವೈಶ್ವದೇವ ಬಲಿಹರಣವನ್ನ ಮಾಡಿ, ಇವೆಲ್ಲ ಮಾಡೋದು ಬಹಳ ಕಷ್ಟ. ಅಡಿಗೆಯವ್ರದ್ದು ಕರಿಬೇಕು, ಮಾಡಬೇಕು, ಏನ್ ಮಾಡೋದು ಕಷ್ಟ. ಅದಕ್ಕೆ ಪ್ರತಿನಿತ್ಯದಲ್ಲಿಯೂ ಕೂಡ ಬ್ರಾಹ್ಮಣರ ಭೋಜನಕ್ಕಾಗಿ ಒಂದಿಷ್ಟು ದ್ರವ್ಯವನ್ನ ಚಾತುರ್ಮಾಸ್ಯದಲ್ಲಿ ಒಂದು ಕಡೆ ಸಂಗ್ರಹವನ್ನ ಮಾಡ್ತಾ ಬರಬೇಕು. 15 ದಿವಸಕ್ಕೆ ಒಮ್ಮೆನಾದ್ರೂ ಏಕಾದಶಿ ದಿವಸ ಅಥವಾ ದ್ವಾದಶಿ ಪಾರಣೆಯನ್ನ ಮಾಡುವಂತಹ ಬ್ರಾಹ್ಮಣರಿಗೆ ಆ ದ್ರವ್ಯದಿಂದ ಬರುವಂತಹ ಪದಾರ್ಥಗಳನ್ನ ಸ್ವಯಂ ಪಾಕವನ್ನ ದಾನವನ್ನ ಕೊಟ್ಟು ಬ್ರಾಹ್ಮಣ ಭೋಜನವನ್ನ ಮಾಡಿಸ್ತಕ್ಕಂಥದ್ದು ವಿಶೇಷವಾಗಿ ಚಾತುರ್ಮಾಸ್ಯದಲ್ಲಿ ಪುಣ್ಯ ಬರತಕ್ಕಂಥದ್ದು. ಅಜ್ಞಾನಾತ್ ಯದಿ ಕುರುವಂತಿ ಮೃತಿಸ್ತೇಷಾಂ ನ ಸಂಶಯ ಕಲ್ಯಾಣ ದೇವತಾ ದೃಷ್ಟಿ ಹೀನಾನಾಂತು ಕುತಃ ಸುಖಂ. ನಿಯಮೇನ ಈ ಯಾವ ವ್ರತವನ್ನ ಮಾಡಬೇಕು, ಯಾರು ಪುಣ್ಯವನ್ನ ಸಂಪಾದನೆ ಮಾಡಿರೋದಿಲ್ಲ ಅಂತಹ ಪುಣ್ಯ ಸಂಪಾದನೆ ಮಾಡಿದ್ರೇನೆ ದೈವ ಇಲ್ಲ ಅಂತಂದ್ರೆ ಸುಖ ಸಿಗೋದಿಲ್ಲ. ಏನೂ ಪುಣ್ಯವನ್ನೇ ಆಚರಣೆ ಮಾಡದೆ, ಯಾವ ವ್ರತ ನಿಯಮಗಳನ್ನು ಅನುಷ್ಠಾನ ಮಾಡದೆ, ಪುಣ್ಯವನ್ನ ಸಂಪಾದನೆ ಮಾಡದೆ ಇದ್ರೆ ಅವನಿಗೆ ಹೇಗೆ ಜೀವನದಲ್ಲಿ ಸುಖ ಬರೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಈ ವ್ರತಾನಾಂ ವಕ್ಷ್ಯಮಾಣಾನಾಂ ಸಂಕಲ್ಪಂ ವಿಧಿವಚ್ಚರೇತ್ ನೈಮಿತ್ತಿಕಾನಾಂ ಕಾಮ್ಯಾನಾಂ ನಿತ್ಯಾನಾಂಚ ತಥೈವಚ. ಎಲ್ಲದಕ್ಕೂ ಕೂಡ ಮೊದಲಿಗೆ ಸಂಕಲ್ಪವನ್ನ ಮಾಡಬೇಕು. ಆದಾವಂತ್ಯೇಚ ಮಧ್ಯೇಚ ವಿಷ್ಣು ಸರ್ವತ್ರ ಗೀಯತೆ. ಆದಿಯಲ್ಲಿ ವ್ರತವನ್ನ ಪ್ರಾರಂಭ ಮಾಡುವಾದಾಗ ಸಂಕಲ್ಪವನ್ನ ಮಾಡತಕ್ಕಂಥದ್ದು, ವ್ರತದ ಮಧ್ಯದಲ್ಲಿ ಭಗವಂತನ ಸ್ಮರಣೆಯನ್ನ ಮಾಡತಕ್ಕಂಥದ್ದು, ವ್ರತದ ಸಮಾಪ್ತಿಯಲ್ಲಿ ಮತ್ತೆ ಭಗವಂತನಿಗೆ ಅದನ್ನ ಸಮರ್ಪಣೆ ಮಾಡೋದು. ಪ್ರಥಮೇ ಮಾಸಿ ಕರ್ತವ್ಯಂ ನಿತ್ಯಂ ಶಾಖವ್ರತಂ ಶುಭಂ. ಮೊದಲನೇ ವ್ರತ ಇದು ಶಾಖವ್ರತ. ಯಾವ ವಿಧವಾದ ಶಾಖ ಪದಾರ್ಥಗಳು ಕೂಡ, ತರಕಾರಿಗಳು ಈ ಮೊದಲನೇ ತಿಂಗಳಿಗೆ ಬರೋದಿಲ್ಲ. ಅದರಲ್ಲಿ ಅನೇಕ ವಿವಾದಗಳಿದೆ. ಅದನ್ನ ಪ್ರಸಂಗಾತ್ ಅದನ್ನು ನಾವು ತಿಳಿಬೇಕು. ದ್ವಿತೀಯೇ ಮಾಸಿ ಕರ್ತವ್ಯಂ ದಧಿವ್ರತಂ ಅನುತ್ತಮಂ. 2ನೇ ಮಾಸದಲ್ಲಿ ಬರತಕ್ಕಂಥದ್ದು ದಧಿವ್ರತ. ವ್ರತ ಅನ್ನೋ ಶಬ್ದಕ್ಕೆ 2 ಅರ್ಥ ಇದೆ. ವ್ರತಗ್ರಾಹೆ, ವ್ರತ ತ್ಯಾಗೆ ಅಂತ ಹೇಳಿ. ಇದೆಲ್ಲ ತ್ಯಾಗ. ಶಾಖ ವ್ರತ ಅಂತಂದ್ರೆ ಶಾಖವನ್ನ ಬಿಡತಕ್ಕಂಥದ್ದು ಅಂತ ಅರ್ಥ. ದಧಿವ್ರತ ಅಂದ್ರೆ ದಧಿಯನ್ನ, ಮೊಸರನ್ನ ಬಿಡತಕ್ಕಂಥದ್ದು ಅಂತ ಅರ್ಥ. ಪಯೋವ್ರತಂ ತೃತೀಯೇತು. 3ನೇ ತಿಂಗಳಲ್ಲಿ ಪಯೋವ್ರತ, ಹಾಲನ್ನ ಬಿಡತಕ್ಕಂಥದ್ದು. ಚತುರ್ಥೇತು ನಿಶಾಮಯ. ಧಾನ್ಯಗಳನ್ನ 4ನೇ ವ್ರತದಲ್ಲಿ ಬಿಡತಕ್ಕಂಥದ್ದು. ದ್ವಿದಳ ವ್ರತ ಅಂತ ಅದನ್ನು ಕರೀತಾರೆ. ದ್ವಿದಳಂ ಬಹುಬೀಜಂಚ ವರ್ಜಯೇತ್ ಶುದ್ಧಿ ಮಿಚ್ಛತ. ದ್ವಿದಳ ವ್ರತ 2 ಒಡೆದ್ರೆ 2 ಆಗಬಾರ್ದು ಅಂಥದ್ದನ್ನು ಬಿಡಬೇಕು. ಕೆಲವೊಂದು ಬಹಳ ಬೀಜಗಳಿರುತ್ತದೆ, ಅದನ್ನು ತಗೋಬಹುದು ಆಚಾರ್ಯ. 2 ಬೀಜ ಇರೋದು ತಗೋಬಾರ್ದು, ಬಹಳ ಬೀಜಗಳಿರೋದು ತಗೋಬೋದ ಅಂದ್ರೆ ದ್ವಿದಳವನ್ನು ತೆಗೆದುಕೊಳ್ಳಬಾರ್ದು. ದ್ವಿದಳವನ್ನೇ ತೆಗೆದುಕೊಳ್ಳಬಾರ್ದು ಅಂದ್ರೆ ಬಹುಬೀಜಾದಿಗಳಿರ್ತಕ್ಕಂತಹ ವಸ್ತುಗಳನ್ನು ಸಂಗ್ರಹ ಮಾಡಕ್ ಬರೋದಿಲ್ಲ, ತಗೊಳಕ್ ಬರೋದಿಲ್ಲ. ಶಾಖವ್ರತಂ ಮಯ. ಆಮೇಲೆ ಸಂಕಲ್ಪವನ್ನ ಮಾಡಿರ್ತೀರಿ ಅಂತ ಹೇಳಿ ನಾನು ಭಾವಿಸ್ತೀನಿ. ಎಲ್ಲರೂ ಕೂಡ ಚಾತುರ್ಮಾಸ್ಯ ವ್ರತದ ಸಂಕಲ್ಪವನ್ನ ಮಾಡೇ ಇರ್ತೀರಿ. ಆದರೂ ಕೂಡ ಸುಮ್ಮನೆ ಇನ್ನೊಂದ್ಸಲಿ ಹೇಳ್ಬಿಡೋದು, ಮಾಡಿದ್ರೆ ಸರಿ, ಮಾಡಿಲ್ಲ ಅಂತಂದ್ರೆ ಸಂಕಲ್ಪವನ್ನ ಮಾಡ್ರಿ. ಆಚಮ್ಯ ಕೇಶವಾಯ ಸ್ವಹ, ನಾರಾಯಣಾಯ ಸ್ವಹ, ಮಾಧವಾಯ ಸ್ವಹ, ಗೋವಿಂದಾಯ ನಮಃ. ಅದ್ಯ ಪೂರ್ವೋಚ್ಚ ಪ್ರಣಸ್ಯ ಪರಮಋಷಿ ಪರಮಾತ್ಮ ದೇವತಾ ದೇವಿ ಗಾಯತ್ರಿ ಚಂದ್ರ ಪ್ರಾಣಾಯಾಮ ವಿನಿಯೋಗ. ಓಂ ಭೂಹು ಭುವಃ ಮಹಃ ತಪಾಂ ಸತ್ಯಂ ತಸ್ಸವಿತುರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ನ ಪ್ರಚೋದಯಾತ್. ಅದ್ಯ ಪೂರ್ವೋಚ್ಚರಿತ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಅಸ್ಯಾಂ ಶುಭದಿತೌ ಭಾರತೀ ರಮಣ ದಕ್ಷಿಣಾಯಣೆ ಆಷಾಢ ಮಾಸೆ ಶುಕ್ಲ ಪಕ್ಷೆ ಏಕಾದಶ್ಯಾಂ ತಿಥೌ ವಾಸರಃ. ಇವತ್ತು ಸ್ಥಿರವಾಸರಯುಕ್ತಾಯಾಂ ಶ್ರೀ ಚಾತುರ್ಮಾಸ್ಯಸ್ಯ ದೇವತಾಭಿಮಾನಿ ಶ್ರೀಧರ ಹೃಷಿಕೇಶ ಪದ್ಮನಾಭ ದಾಮೋದರ ರೂಪಾಣಾಂ ಪ್ರೀತಿಂ ಕಾಮಯಮಾನಃ ಚಾತುರ್ಮಾಸ್ಯಸ್ಯ ವ್ರತಾಂಗ ಶಾಖವ್ರತ, ದಧಿವ್ರತ, ಕ್ಷೀರವ್ರತ, ದ್ವಿದಳ ವ್ರತಾಖ್ಯ ಚತುರ್ವಿಧ
ವ್ರತಂ ಸ್ವೀಕರಿಷ್ಯೇ. ಸುಪ್ತೇ ತ್ವಯಿ ಜಗನ್ನಾಥ. ಭಗವಂತ ಇವತ್ತು ಮಲಗ್ತಾನೆ. ಸುಪ್ತೇ ತ್ವಯಿ ಜಗನ್ನಾಥ ಜಗತ್ ಸುಪ್ತಂ ಭವೇದಿಮಂ. ಸಮಸ್ತವಾದ ಜಗತ್ತೂ ಕೂಡ ಮಲಗಿದ ಹಾಗೆ. ವಿಬುದ್ಧೇಚ ವಿಬುದ್ಧೇತ ಪ್ರಸನ್ನೋ ಭವ ಮೇ ಅಚ್ಯುತ. ನೀನು ಎದ್ರೆ ಈ ಸಮಸ್ತವಾದ ಜಗತ್ತು ಮತ್ತೆ ಹೇಳುತ್ತದೆ. ಚತುರೋ ವಾರ್ಷಿಕಾನ್ಮಾಸಾನ್ ದೇವದೇವ ಜಗತ್ಪತೆ ನಿರ್ವಿಘ್ನಂ ಸಿದ್ಧಿ ಮಾಯಾತು ಪ್ರಸಾದಾತ್ ತವ ಕೇಶವ. ಈ 4 ಮಾಸಗಳನ್ನ 4 ತಿಂಗಳುಗಳನ್ನ, ಈ ವರ್ಷದಲ್ಲಿ ಬರುವಂತಹ ಈ 4 ತಿಂಗಳುಗಳನ್ನ ನಿರ್ವಿಘ್ನವಾಗಿ ವ್ರತವನ್ನ ಮಾಡೋದಕ್ಕೆ ನನಗೆ ಅನುಗ್ರಹವನ್ನ ಮಾಡು ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡಬೇಕು. ಗೃಹೀತೆ ಅಸ್ಮಿನ್ ವ್ರತೇ ದೇವ ಪಂಚತ್ವಂ ಯದಿಮೇ ಭವೇತ್. ಈ ವ್ರತವನ್ನ ಅನುಷ್ಠಾನ ಮಾಡ್ತಾ ಇರಬೇಕಾದ್ರೆ ಒಂದು ವೇಳೆ ನನಗೆ ಮರಣವನ್ನೇನಾದ್ರೂ ಕೂಡ ಬಂತು ಅಂದ್ರೆ ತದಾ ಭವೇತ್ ಸುಸಂಪೂರ್ಣಂ ಪ್ರಸಾದಾಸ್ತೆ ಜನಾರ್ದನ. ಆವಾಗ ಈ ವ್ರತವನ್ನ ನೀನೇ ಪರಿಪೂರ್ಣವನ್ನ ಮಾಡಿ ನಿನ್ನ ಅನುಗ್ರಹವನ್ನ ಮಾಡಬೇಕು ಅಂತ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿ, ಮೊದಲಿಗೆ ಶಾಖ ವ್ರತದ ಸಂಕಲ್ಪ, ಶಾಖವ್ರತಂ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕಂತೆ. ಶಾಖವ್ರತಂ ಮಯಾದೇವ ಗೃಹೀತಂ ಪುರುಸತ್ತಮ ನಿರ್ವಿಘ್ನಂ ಸಿದ್ಧಿ ಮಾಯಾತು ಪ್ರಸಾದಾತ್ ತೇ ರಮಾಪತೆ. ನಿರ್ವಿಘ್ನವಾಗಿ ಈ ಯಾವ ಶಾಖವ್ರತ ಇದು ಮಾಡೋ ಹಾಗೆ ನನಗೆ ಅನುಗ್ರಹವನ್ನ ಮಾಡು ಸ್ವಾಮಿ. ನಾಹಂಕರ್ತ ಹರಿಕರ್ತ ತ್ವತ್ಪೂಜಾ ಕರ್ಮಚಾಕಿಲಂ ತಥಾಪಿ ಮತ್ಕೃತಾ ಪೂಜಾ ತ್ವತ್ಪ್ರಸಾದೇವ ನಾನ್ಯಥಾ ಎಂಬ ಅನುಸಂಧಾನವನ್ನ ಮಾಡಿ ಈ ಚಾತುರ್ಮಾಸ್ಯದ 4 ವ್ರತಗಳು ನಿರ್ವಿಘ್ನವಾಗಿ ನಮ್ಮ ಕಡೆಯಿಂದ ಸ್ವಾಮಿ ನೀನು ಮಾಡಿಸಬೇಕು ಅನ್ನುವಂತಹ ಪ್ರಾರ್ಥನೆಯನ್ನ ಭಗವಂತನಲ್ಲಿ ಮಾಡಬೇಕು. ಹರೇ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿರೀರಿತಃ ಯತವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ ಮದ್ವೇಷಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ನಮಸ್ಕಾರ. 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 ಇವತ್ತು ಬಂದಿದ್ರೆ ಹರೀಶ್ ನೀವು? ಬಂದಿದ್ದೆ ಆಚಾರ್ಯ ಬೆಳಗ್ಗೆ. ಎಷ್ಟೊತ್ತಿಗೆ?